2014 ಮಾಡಲು ಸಿಂಗಲ್ ಓನರ್, ಫೈನಲ್ ಟು ಫೈನಲ್ 1 ಲಕ್ಷ ಗಾಡಿ ಡೆಲಿವರಿ ಕೊಡ್ತೀವಿ. 15 ಮಾಡಲು ಸಿಂಗಲ್ ಓನರ್ ಇಟ್ಸ್, ಸಿಂಗಲ್ ಓನರ್ ಐಟನ್. 16 ಮಾಡಲು ಸಿಂಗಲ್ ಓನರ್ ಬಲೆನೋ ಜಸ್ಟ್ 4 ಲಕ್ಷಕ್ಕೆ 16 ಮಾಡಲು ಸಿಂಗಲ್ ಓನರ್ ಡೀಸೆಲ್ ನೋಡಿ. 19 ಮಾಡಲು ಡೀಸೆಲ್ ಬ್ರೆಜಾ ಜಸ್ಟ್ 4,65,000 ರೂಪಾಯಿಗೆ, ಅದರಲ್ಲೂ ಸಿಂಗಲ್ ಓನರ್ 16 ಮಾಡಲು ಸಿಂಗಲ್ ಓನರ್ ಗಾಡಿ 60,000 ಡೀಸೆಲ್ ಅಲ್ಲಿ ನೋಡಿದೆ ಅಷ್ಟೇ. ಸರ್ ಫ್ಯಾಮಿಲಿ ಯೂಸ್ ಹೋಗ್ತೀರಾ, ಇನೋವಾ ತಗೊಳ್ಳಿ. 2011 ಮಾಡಲ್, ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ, ನಾನು ಕೊಡ್ತೀನಿ. ಸೆಕೆಂಡ್ ಓನರ್ ಬರೀ 5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. 5 ಲಕ್ಷಕ್ಕೆ 11 ಮಾಡಲ. ಹೌದು ಸರ್. ಜಸ್ಟ್ 4 ಲಕ್ಷಕ್ಕೆ 17 ಮಾಡಲ್ ಸಿಂಗಲ್ ಓನರ್ ಗ್ರ್ಯಾಂಡ್ ಐಟನ್ ಸಿಗ್ತಾ ಇದೆ. ಈ ಗಾಡಿಯಲ್ಲಿ ಮ್ಯಾಗ್ ವೀಲ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. 2013 ಮಾಡಲ್ ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಜಸ್ಟ್ 38,000 ಓಡಿದೆ. 2,95,000 ರೂಪಾಯಿಗೆ ನೋಡಿ. ಈ ಸ್ಯಾಂಟ್ರೋ ಜಸ್ಟ್ 40,000 ಓಡಿದೆ. 1,60,000 ಗೆ ವೆಹಿಕಲ್ ಡೆಲಿವರಿ ಕೊಡ್ತೀನಿ. ಡೀಸೆಲ್ ಗಾಡಿ ಜಸ್ಟ್ 60,000 ಓಡಿದೆ ಅಂದ್ರೆ ನಂಬ್ತೀರಾ? ಜಸ್ಟ್ 1,65,000 ರೂಪಾಯಿಗೆ ಡೀಸೆಲ್ ಪುಂಟೋ ಸಿಗ್ತಾ ಇದೆ ನೋಡಿ. ಅದರಲ್ಲೂ 13 ಮಾಡಲು, 12 ಮಾಡಲು ಆಲ್ಟೋ ಜಸ್ಟ್ 1,50,000 ರೂಪಾಯಿ ಕೊಡ್ತಾ ಇದಾರೆ. ಇದು ಕೂಡ 13 ಮಾಡಲ್ ಡೀಸೆಲ್ ವೆಹಿಕಲ್ ಜಸ್ಟ್ 1,85,000 ರೂಪಾಯಿ ಆಗುತ್ತೆ ಈ ಗಾಡಿ. 2017 ಮಾಡಲ್ ಇಯಾನ್ ನೋಡಿ, ಇದು ಜಸ್ಟ್ 60,000 ಓಡಿದೆ ಈ ಗಾಡಿ. ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ ಅಂತ ಹೇಳ್ತೀನಿ. 2,45,000 ಗೆ 17 ಮಾಡಲ್ ಇಯಾನ್ ಕೊಡ್ತೀನಿ ಸರ್. 15 ಮಾಡಲ್ ಸೆಲೆರಿಯೋ ಸಿಂಗಲ್ ಓನರ್ ಜಸ್ಟ್ 60,000 ಓಡಿದೆ ಗಾಡಿ, ಅದರಲ್ಲೂ ಆಟೋಮೆಟಿಕ್. ಬನ್ನಿ ಸಿ ಎಸ್ ಸ್ಪೀಡ್ಸ್ ಗೆ 2015 ಮಾಡಲ್ ಸೆಲೆರಿಯೋ ಸಿಂಗಲ್ ಓನರ್ VX, ಅದರಲ್ಲೂ ಆಟೋಮೆಟಿಕ್ ವೆಹಿಕಲ್ ನಿಮಗೆ 3,45,000 ಗೆ ಗಾಡಿ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಡೀಸೆಲ್ ಸ್ವಿಫ್ಟ್ ಜಸ್ಟ್ 3,60,000 ರೂಪಾಯಿಗೆ 15 ಮಾಡಲು ಪೋಲೋ. ಈ ವಿಡಿಯೋ ಮುಖಾಂತರ ಬಂದ್ರೆ 4,25,000 ಗೆ ವಿತ್ RC ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. 15 ಮಾಡಲು 3,35,000 ಫೈನಲ್ ಪ್ರೈಸ್ ಡೀಸೆಲ್ ಗಾಡಿ ಕೊಡ್ತೀನಿ. 18 ಮಾಡಲು ಕ್ವಿಟ್. ಮಾರ್ಕೆಟ್ ಅಲ್ಲೇ ಚಾಲೆಂಜ್ ಮಾಡ್ತೀನಿ, ನಾನ್ ಕೊಡೋ ರೇಟ್ ಯಾರು ಕೊಡಲ್ಲ. 2,65,000 ಬಂಪರ್ ಪ್ರೈಸ್ ಗೆ ಗಾಡಿ ಕೊಡ್ತೀನಿ. 17 ಮಾಡಲು ಸಿಂಗಲ್ ಓನರ್ ವ್ಯಾಗನರ್ ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. 3,25,000 ಗೆ ಗಾಡಿ ಡೆಲಿವರಿ. 12 ಮಾಡಲು ಸಿಂಗಲ್ ಓನರ್ ಸ್ಕಾಲಾ ನೋಡಿ, ಇದು ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಫೈನಲ್ ಟು ಫೈನಲ್ 2,60,000 ಗಾಡಿ ಕೊಡ್ತೀನಿ. ಸಿಂಗಲ್ ಓನರ್, ಅದು ಟಾಪ್ ಅಂಡ್ ಡೀಸೆಲ್ ಗಾಡಿ ಕೊಡ್ತೀನಿ. ಅದರಲ್ಲೂ ಡೀಸೆಲ್ ವೆಹಿಕಲ್ ನೋಡಿ, ಇದು 2015 ಮಾಡಲ್ ಸಿಂಗಲ್ ಓನರ್ VDI. ಫೈನಲ್ ಟು ಫೈನಲ್ 3,85,000 ಗೆ ಗಾಡಿ ಕೊಡ್ತೀನಿ. ಲೋನ್ ಬೇಕಾ? ಜಸ್ಟ್ 20-30,000 ತನಕ ಲೋನ್ ಆಗುತ್ತೆ. ಡೀಸೆಲ್ ಗಾಡಿ 2018 ಮಾಡಲ್ ಓಡಿರೋದೇ 80,000 ಸರ್. 5,90,000 ಗೆ ವೆಹಿಕಲ್ ಡೆಲಿವರಿ ಕೊಡ್ತೀನಿ. 2016 ಮಾಡಲ್ ಬೋಲ್ಟ್ 3,20,000 ರೂಪಾಯಿಗೆ ಆಗ್ತಾ ಇದೆ ನೋಡಿ. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ 4,50,000 ಗೆ ಫೈನಲ್ ಆಗುತ್ತೆ. 4,50,000 ಗೆ 16 ಮಾಡಲ್, ಅದರಲ್ಲೂ ಸಿಂಗಲ್ ಓನರ್. ಹೌದು ಸರ್, ಡೀಸೆಲ್ ಓನರ್ ಡೀಸೆಲ್ ವೆಹಿಕಲ್. ಫೈನಲ್ ಟು ಫೈನಲ್ 1,85,000 ಗೆ ಗಾಡಿ ಕೊಡ್ತೀನಿ. 1,80,000 ಲೇಟೆಸ್ಟ್ ಶೇಪ್ ವ್ಯಾಗನರ್ ಕೊಡ್ತೀನಿ. 16 ಮಾಡಲ್ ಸಿಂಗಲ್ ಓನರ್ ಗಾಡಿ. ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS ಪ್ರತಿಯೊಂದು ಗಾಡಿಲಿ ಬರುತ್ತೆ. ನಾವು 4,65,000 ಕೋಟ್ ಮಾಡ್ತಾ ಇರೋದು. 4,60,000 ಗೆ ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಮಾಡ್ತೀವಿ. 4,60,000 ಗೆ 16 ಮಾಡಲ್ ಬಲೆನೋ. ಹೌದು ಸರ್. ಓಕೆ, ಅದರಲ್ಲೂ ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ ಡೆಲ್ಟಾ ವೇರಿಯಂಟ್. 2014 ಮಾಡಲ್ ಸೆಕೆಂಡ್ ಓನರ್ ಗೆ ಸೆಡಾನ್ ವೆಹಿಕಲ್. 3,35,000 ಗೆ RC ಟ್ರಾನ್ಸ್ಫರ್ ಆಗುತ್ತೆ. ಓಕೆ, 3,35,000 ಗೆ 13 ಮಾಡಲ್ ಆಗುತ್ತೆ. ಅದರಲ್ಲೂ ಹುಂಡೈ ಅಸೆಂಟ್. ಇದು ಕೂಡ ತುಂಬಾ ಲೆಸ್ ಡ್ರಿವನ್ ಆಗಿದೆ ಸರ್. ಇದು 65,000 ಡ್ರಿವನ್ ಆಗಿದೆ. ಫೈನಲ್ ಟು ಫೈನಲ್ 3,65,000 ಗೆ ಗಾಡಿ ಡೆಲಿವರಿ ಮಾಡ್ಕೊಡ್ತೀನಿ. 3,65,000 ಗೆ 16 ಮಾಡಲ್. ಹೌದು ಸರ್. 5 lakhs ಗೆ ವೆಹಿಕಲ್ ಕೊಡ್ತೀನಿ ಸರ್. 5 lakhs ಗೆ 17 ಮಾಡಲ್. ಹೌದು ಸರ್. 14 ಮಾಡಲ್ ಸಿಂಗಲ್ ಓನರ್ ಗಾಡಿ. ನಿಮ್ ವಿಡಿಯೋ ಸೇವ್ ಮಾಡ್ಕೊಂಡು ಬನ್ನಿ. 3,80,000 ಫೈನಲ್ ಮಾಡ್ಕೊಡ್ತೀನಿ. 3,80,000 ಗೆ 14 ಮಾಡಲ್ ಸಿಂಗಲ್ ಓನರ್. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. ಪ್ರೀಮಿಯಂ ಲಕ್ಸುರಿ ವೆಹಿಕಲ್, ಅದರಲ್ಲೂ ಡೀಸೆಲ್ ಆಟೋಮೆಟಿಕ್ ವೆಹಿಕಲ್. 2013 ಮಾಡಲ್. ಫೈನಲ್ ಟು ಫೈನಲ್ ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. 10.5 ಲಕ್ಷ ಗಾಡಿ ಡೆಲಿವರಿ ಕೊಡ್ತೀನಿ. 10.5 ಲಕ್ಷಕ್ಕೆ 13 ಮಾಡಲ್ ನೋಡಿ. 2013 ಮಾಡಲ್ ಸೆಕೆಂಡ್ ಓನರ್. ಫೈನಲ್ ಟು ಫೈನಲ್ 3,85,000 ವಿತ್ ಬಟನ್ ಸ್ಟಾರ್ಟ್ ವೆಹಿಕಲ್ ಸರ್. 13 ಮಾಡಲ್ 3,85,000 ಗೆ, ಅದು ಟೈಟಾನಿಯಂ ಡೀಸೆಲ್. ಹೌದು ಸರ್. ಒಳ್ಳೆ ಪ್ರೈಸ್ ಇದೆ. ಹಾಗೆ ಇದರಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ 1 ಲೀಟರ್ ಇಕೋ ಬೂಸ್ಟ್ ಬರುತ್ತೆ, 18+ ಮೈಲೇಜ್ ಜೊತೆ. ಹೌದು, ಚಾನಲ್ ಮುಖಾಂತರ ಬಂದ್ರೆ 5,80,000 ಗೆ ಗಾಡಿ ಕೊಡ್ತೀನಿ. 5,80,000 ಗೆ 17 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಆಗುತ್ತೆ ನೋಡಿ. ಅದರಲ್ಲೂ 80,000 ಓಡಿದೆ ರೆಕಾರ್ಡೆಡ್ ಸರ್. ಇದು ಫೈನಲ್ ಟು ಫೈನಲ್ 3,65,000 ಗೆ ಗಾಡಿ ಕೊಡ್ತೀನಿ ಸರ್. 3,65,000 ಗೆ 15 ಮಾಡಲ್. ಹೌದು ಸರ್. ಹೋಂಡಾ ಸಿಟಿ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್. 14 ಮಾಡಲ್ ಡೀಸೆಲ್ ಸರ್. ಹೌದು ಸರ್. 4,85,000 ಆಗುತ್ತೆ ಸರ್. ಫೈನಲ್ ಟು ಫೈನಲ್ ನಿಮಗೆ 3,45,000 ಹೇಳ್ತೀರಾ. 3,40,000 ಗೆ ಗಾಡಿ ಕೊಡ್ತೀನಿ. 14 ಮಾಡಲ್ 3,40,000 ಗೆ ಗಾಡಿ ಕೊಡ್ತೀನಿ. 40,000 ಪೆಟ್ರೋಲ್ ವೆಹಿಕಲ್ ಸರ್. ಇದು ಪೆಟ್ರೋಲ್ ವೆಹಿಕಲ್ 5 lakhs ಫೈನಲ್ ಪ್ರೈಸ್ ಆಗುತ್ತೆ ಸರ್. ಸನ್ ರೂಫ್ ಬರ್ತಕ್ಕಂತ ಟಾಪ್ ಎಂಡ್ ಮಾಡಲ್. ಫೈನಲ್ ಟು ಫೈನಲ್ 2,25,000 ವಿತ್ ಟ್ರಾನ್ಸ್ಫರ್ ಕೊಡ್ತೀನಿ ಸರ್. ವಿತ್ ಟ್ರಾನ್ಸ್ಫರ್ 2,25,000 ಗೆ ನೋಡಿ. ಹೌದಾ? ಎಲ್ಲರಿಗೂ ಮಾತಾಡಿರೋದೆ, ಯಾರಿಗೂ ಗೊತ್ತಿಲ್ಲ. ಪ್ರೈಸ್ ಎಲ್ಲ ಆಗಿದೆ ಸರ್? ಕಡಿಮೆ ಇದೆಯಾ ಪ್ರೈಸ್ ಎಲ್ಲ? ಪ್ರೈಸ್ ಎಲ್ಲ ಕಾಂಪಿಟೇಷನ್ ಕೊಡೋಣ ಸರ್. ಕಾಂಪಿಟೇಷನ್ ಇಲ್ಲಿ ಬರೋರು ಡೈರೆಕ್ಟ್ ಬರ್ತಾರಲ್ಲ, ಅವ್ರ ಹತ್ರ ನಾವು ಸ್ವಲ್ಪ ಜಾಸ್ತಿ ಹೆಂಗನ ಮಾಡ್ಬೋದು. ವಿಡಿಯೋಲಿ ನಾವು ಜಾಸ್ತಿ ಹೇಳಿದ್ರೆ ಕಾಲ್ಸೇ ಬರೋಲ್ಲ. ಹೌದು ಸರ್. ಮತ್ತೆ ಗೊತ್ತಿರುತ್ತಲ್ಲ ಬೇರೆ ಬೇರೆ ಕಡೆ ಎಷ್ಟೆಷ್ಟು ಹೆಂಗಿದೆ ಅಂತ, ಸೊ ಕಂಪ್ಯಾರಿಸನ್ ಆಗ್ಬಿಡೋದು. ಕಂಪ್ಯಾರಿಸನ್ ಒಂದು. ಆಮೇಲೆ ಲಾಸ್ಟ್ ವೀಕಲ್ಲಿ ನಮಗೆ ಗೊತ್ತಾಗೋಯ್ತು ಯಾವ ಥರ ಇದೆ ಮಾರ್ಕೆಟ್ ಅಂತ.
2017 ಸಿಂಗಲ್ ಓನರ್ ಸ್ಪೋರ್ಟ್ಸ್. ನಿಮ್ಮ ಬಜಾರು ಕಡಿಮೆ ಅಂದ್ರೆ 4.3 ನಾವು 4 ಲಕ್ಷಕ್ಕೆ ಇದ್ದೀವಿ. 4 ಲಕ್ಷ. ಬಟ್ ಇವಾಗ ಏನು ಹೇಳ್ತೀವಿ ಎಲ್ಲ ಫೈನಲ್ ಪ್ರೈಸ್ಗಳಿರುತ್ತೆ. ಸ್ವಲ್ಪ ನೀವು ಅವಾಗ ಹೇಳ್ತಾ ಇರಿ, ಏನು ಹೇಳಿದ್ರು ಫೈನಲ್ ಪ್ರೈಸ್ ಇರುತ್ತೆ. ಸರಿ. ಹೋದ ವಾರನೂ ಅದೇ ಮಾಡಿದ್ವಿ, ಏನು ಹೇಳಿದ್ವಿ ವೀಡಿಯೋದಲ್ಲಿ ಸೇವ್ ಮಾಡ್ಕೊಂಬನ್ನಿ, ಎಕ್ಸಾಕ್ಟ್ ಅದೇ ಪ್ರೈಸಿಗೆ ಕೊಡ್ತೀವಿ ಅಂತ. ಕೆಲವೊಂದು 0 ಡೌನ್ ಪೇಮೆಂಟ್ಗಳಿದ್ದಾವೆ, ಎಲ್ಲ ಹೇಳ್ತಾನೆ ಹುಡುಗ. 0 ಡೌನ್ ಪೇಮೆಂಟ್ ಯಾವ್ದು ಎಲ್ಲ ಹೇಳ್ತಾನೆ. 0 ಡೌನ್ ಪೇಮೆಂಟ್. ಸರ್ ಹಾಗೆ ಪೋಲೋ ಯಾರಾದ್ರು ಹುಡುಕ್ತಾ ಇದ್ರೆ ಅದರಲ್ಲೂ ಹೈಲೈಟ್ ವೇರಿಯಂಟ್, ಟಾಪ್ ಅಂಡ್ ವೇರಿಯಂಟ್ ಒಂದು ಅವೈಲೇಬಲ್ ಇದೆ ಪೋಲೋ. ಸರ್ 2015 ಮಾಡಲ್, ಸೆಕೆಂಡ್ ಓನರ್, ಜೆನ್ಯೂನ್ 80,000 ಓಡಿದೆ ಗಾಡಿ. ಡೀಸೆಲ್ ವೇರಿಯಂಟ್, ಹೈಲೈಟ್ ಟಾಪ್ ಎಂಡ್ ಗಾಡಿ. ಅದರಲ್ಲೂ ಫೈನಲ್ ಟು ಫೈನಲ್ 4,30,000 ಹೇಳ್ತಾ ಇದೀನಿ. ಈ ವಿಡಿಯೋ ಮುಖಾಂತರ ಬಂದ್ರೆ 4,25,000 ವಿತ್ RC ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. 4,25,000 ರೂಪಾಯಿಗೆ 15 ಮಾಡಲು. ಹೌದು ಸರ್. ಅದರಲ್ಲೂ ಡೀಸೆಲ್ ಹೈಲೈನ್. ಹೌದು ಸರ್. ಸಿಂಗಲ್ ಓನರ್, ಸೆಕೆಂಡ್ ಓನರ್? ಸರ್ ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ 80,000, ಜೆನ್ಯೂನ್ ರೆಕಾರ್ಡ್ ಸಮೇತ ಸಿಗ್ತಾ ಇದೆ. ಅದರಲ್ಲೂ 15 ಮಾಡಲು ಒಳ್ಳೆ ಪ್ರೈಸ್ ಸಿಗ್ತಾ ಇದೆ ನೋಡಿ ನಿಮಗೆ. DLS ಇದೆಲ್ಲ ಚೆನ್ನಾಗಿದೆ. ಮ್ಯಾಗ್ವಿಲ್ ನೋಡ್ಬೋದು. ಟೈರ್ ಪ್ರೊಫೈಲ್ ಎಲ್ಲ ಓಕೆ. ಒಂದು 50% 60% ಟೈರ್ ಇದೆ. ಇಂಟೀರಿಯರ್ ನೋಡ್ಬೋದು. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಮತ್ತೆ ನ್ಯೂ ಶೇಪ್ ನಿಮಗೆ ಸ್ಟೇರಿಂಗ್ ವೀಲ್ ಬರುತ್ತೆ ಈ ಗಾಡೀಲಿ. 14 ತನಕನೇ ಲಾಸ್ಟ್ ಆಗಿದ್ದು, ರೌಂಡ್ ಶೇಪ್ ಬರ್ತಾ ಇತ್ತು. ಇದು ಡಿ ಕಟ್ಟಲ್ಲಿ ನಿಮಗೆ ಸ್ಟೇರಿಂಗ್ ಬರುತ್ತೆ. ಅದರಲ್ಲೂ 15 ಮಾಡಲಲ್ಲಿ ಒಳ್ಳೆ ಪ್ರೈಸಲ್ಲಿದೆ ನೋಡಿ. ಸೀಟ್ ಕವರ್ಸ್ ಎಲ್ಲ ಕುಷನ್ ಫಿನಿಷಲ್ಲಿದೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಹೈಲೈನ್ ಟಾಪ್ ಎಂಡು. 4,25,000 ರೂಪಾಯಿಗೆ 15 ಮಾಡಲು ಡೀಸೆಲ್ ಸಿಗುತ್ತೆ ನೋಡಿ. ಸೂಪರ್ ಕಂಡೀಷನ್ ಅಲ್ಲಿ ಇರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಇನ್ನೊಂದು ಡೀಸೆಲ್ ವೆಹಿಕಲ್ ಬೇಕಾ, ಯಾವ್ದಾದ್ರು ಸ್ಮಾಲ್ ಫ್ಯಾಮಿಲಿಗೆ ಡೀಸೆಲ್ ಗಾಡಿ, ಮೈಲೇಜ್ ಮೇಂಟೆನೆನ್ಸ್ ಅಂತ ನೋಡ್ತೀನಿ ಅಂದ್ರೆ ಇದು 2016 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸರ್. ಇದು 16 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಸರ್. ಗ್ರ್ಯಾಂಡ್ ಐಟನ್ ಡೀಸೆಲ್ ಸಿಗದೆ ಕಮ್ಮಿ. ಸೊ 2016 ಮಾಡಲ್ ಸಿಂಗಲ್ ಓನರ್ ಡೀಸೆಲ್. ಬಾಡಿ ಲೈನ್, ಟೈರ್ ಕಂಡೀಷನ್, ಟೈರ್ 4 ಹೊಸ ಟೈರ್ ಇದೆ. ಬ್ರಾಂಡ್ ನ್ಯೂ ಟೈರ್ ನೋಡಿ. ಬ್ರಾಂಡ್ ನ್ಯೂ ಟೈರ್ ಇದೆ. ಸಿಂಗಲ್ ಓನರ್ ಗಾಡಿ. ಫೈನಲ್ ಟು ಫೈನಲ್ 4.25 ಲಕ್ಷ 5 ಲಕ್ಷ ಹೇಳ್ತಾರೆ. ನಾವಿಲ್ಲ ಸರ್, ಬಟ್ ನಮ್ದು ಬರೀ 4 ಲಕ್ಷಕ್ಕೆ ಗಾಡಿ ಡೆಲಿವರಿ ಕೊಡಿ. 4 ಲಕ್ಷಕ್ಕೆ 16 ಮಾಡಲು ಡೀಸೆಲ್ ಗ್ರ್ಯಾಂಡ್ ಐಟನ್ ಸಿಂಗಲ್ ಓನರ್ ಸಿಗುತ್ತೆ ನೋಡಿ. ಸಿಂಗಲ್ ಓನರ್ ಗಾಡಿನೇ ಸರ್. ಸೂಪರ್. ಅದರಲ್ಲೂ ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇರ್ತಕ್ಕಂಥ ವೆಹಿಕಲ್ ನೋಡಿ. ಸಿಂಗಲ್ ಓನರ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಮ್ಯಾನುವಲ್ ವೇರಿಯಂಟ್ ಆಗಿರುತ್ತೆ. ಜೆನ್ಯೂನ್ ಎಷ್ಟು ಓಡಿದೆ ಸರ್ ಇದು? ಸರ್ ಜೆನ್ಯೂನ್ 80,000 ಓಡಿದೆ. 80,000 ವಿತ್ ಜೆನ್ಯೂನ್ ಸರ್ವಿಸ್ ಸಿಗುತ್ತೆ. ಓಕೆ ಸೂಪರ್. ಡೀಸೆಲ್ ಅಲ್ಲಿ ಓಡಿದೆ ನೋಡಿ 80,000. ನೆಕ್ಸ್ಟ್ ಬ್ರೆಜಾ. ಸ್ವಲ್ಪ ಪ್ರೀಮಿಯಂ ಡೀಸೆಲ್ ವೆಹಿಕಲ್ ನೋಡ್ತೀನಿ ಅಂದ್ರೆ 2019 ಮಾಡಲ್ ಸಿಂಗಲ್ ಓನರ್ ಜೆನ್ಯೂನ್ 60,000 ಓಡಿದೆ. LD ಆಪ್ಷನಲ್ ವೇರಿಯಂಟ್, ಟಚ್ ಸ್ಕ್ರೀನ್ ಸಿಸ್ಟಮ್, ಫ್ರಂಟ್ ಟು ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಪ್ರತಿಯೊಂದು ಬರುತ್ತೆ ಗಾಡಿನಲ್ಲಿ. ಬ್ರಾಂಡ್ ನ್ಯೂ ಟೈರ್ ಇದೆ. ಫೈನಲ್ ಟು ಫೈನಲ್ 7,25,000 ಹೇಳ್ತಾ ಇದೀನಿ. ಈ ವಿಡಿಯೋ ಮುಖಾಂತರ ಬಂದ್ರೆ 7,10,000 ಗೆ ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್, ಫುಲ್ ಬಾಡಿ ರಬ್ಬಿಂಗ್ 7,10,000 ರೂಪಾಯಿಗೆ ಆಗುತ್ತೆ. ಅದರಲ್ಲೂ ಬ್ರೆಜಾ ಸಿಂಗಲ್ ಓನರ್ 80,000 ಓಡಿದ್ಯಾ? 60,000 60,000 ಡೀಸೆಲ್ ಓಡಿದೆ. ಹೌದು ಸರ್. ಓಕೆ 60,000 ಸಿಂಗಲ್ ಓನರ್ ಓಡಿದೆ. ಮತ್ತೆ ನಿಮಗೆ ಮ್ಯಾಗ್ವಿಲ್ ಅಲ್ಲಿ ಬರಲ್ಲ. ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಲೆದರ್ ಸೀಟ್ಸ್ ಇದೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನೋಡ್ಬೋದು. ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ನಿಮಗೆ ಬ್ರೆಜಾ 7,10,000 ರೂಪಾಯಿಗೆ ಸಿಂಗಲ್ ಓನರ್. ಅದರಲ್ಲೂ 19 ಮಾಡಲ್ ಕೊಡ್ತಾ ಇದ್ದಾರೆ. ಈ ನಿಮಗೆ ಮಾರ್ಕೆಟಿಗೆ ಹೋದರೆ 17, 16 ಮಾಡಲ್ ಈ ಪ್ರೈಸ್ ಸಿಗಲ್ಲ. ಅಂಥದ್ರಲ್ಲಿ ಒಳ್ಳೆ ಪ್ರೈಸಲ್ಲಿ ಇದೆ ನೋಡಿ. 7,10,000ಗೆ 19 ಮಾಡಲ್ ಡೀಸೆಲ್ ಸಿಗುತ್ತೆ. ಅದರಲ್ಲೂ ಸಿಂಗಲ್ ಓನರ್ 60,000 ಅಷ್ಟೇ ಓಡಿರ್ತಕ್ಕಂಥ ಬ್ರೆಜಾ ಇದು ಸರ್. ಸೇಮ್ ಇನ್ನೊಂದು ಗ್ರ್ಯಾಂಡ್ ಐಟನ್ ಡೀಸೆಲ್ ಬೇಕಾ? 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಆಗಿದೆ. ಫೈನಲ್ ಟು ಫೈನಲ್ 3,35,000 ಗೆ ಡೀಸೆಲ್ ಗಾಡಿ ಕೊಡ್ತೀನಿ. 3,35,000 ಫೈನಲ್ ಪ್ರೈಸ್. 3,35,000ಗೆ ಡೀಸೆಲ್ ಗ್ರ್ಯಾಂಡ್ ಐಟನ್ ಸಿಗ್ತಾ ಇದೆ ನೋಡಿ. ಬಾಡಿ ಲೈನ್ ನೋಡ್ಬೋದು ಹೆಂಗಿದೆ ಅಂತ. ತುಂಬಾನೇ ಚೆನ್ನಾಗಿದೆ. ಮತ್ತೆ ಅಪೋಲೋ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಅದರಲ್ಲೂ ಸಿಂಗಲ್ ಓನರ್ 15 ಮಾಡಲ್ ಸಿಗ್ತಾ ಇದೆ. 3,30,000 ರೂಪಾಯಿ ಹೇಳಿದ್ರು ಅಲ್ವಾ. ಬಾಡಿ ಲೈನ್ ನೋಡಿ ತುಂಬಾನೇ ಚೆನ್ನಾಗಿದೆ. ಎಲ್ಲೂ ಕೂಡ ಸ್ಕ್ರಾಚ್ ಏನೂ ಇಲ್ಲ ಅಂತಾನೆ ಹೇಳ್ಬೋದು. ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಅಂತ ಹೇಳಿದ್ರೆ ನಿಮಗೆ ಟ್ರಿಪ್ ಇದ್ರದ್ದೆಲ್ಲ ಬರುತ್ತೆ. ಮತ್ತೆ ಮ್ಯಾನ್ಯುವಲ್ ವೇರಿಯಂಟ್ ಇದಾಗಿರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಬಾಡಿ ಲೈನ್ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ. ಅದರಲ್ಲೂ ಮ್ಯಾಗ್ನಾ ವೇರಿಯಂಟು ನಿಮಗೆ 3,30,000 ರೂಪಾಯಿಗೆ 15 ಮಾಡಲು ಸಿಂಗಲ್ ಓನರ್ ಸಿಗ್ತಾ ಇದೆ. ನೆಕ್ಸ್ಟ್ ಸರ್ ಯಾರಾದ್ರೂ ಲೇಡೀಸು ಟ್ರಾಫಿಕ್ ಅಲ್ಲಿ ಓಡಿಸ್ತೀರಾ, ಯಾರಾದ್ರೂ ಡ್ರೈವಿಂಗ್ ಕಲಿತಾ ಇದ್ದೀರಾ, ಸೊ ನಾರ್ಮಲ್ i10 ಬರುತ್ತೆ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಜೆನ್ಯೂನ್ ಓಡಿರೋದೇ 38,000 ಸರ್. ಗಾಡಿ 38,000 ಓಡಿದೆ. ಬರೀ 38,000 ಓಡಿರೋದು. ಸಿಂಗಲ್ ಓನರ್ ಆಟೋಮೆಟಿಕ್ ವೆಹಿಕಲ್. ಫೈನಲ್ ಟು ಫೈನಲ್ 3 lakhs ಹೇಳ್ತಾ ಇದೀನಿ. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ 2,90,000 ಗೆ ಗಾಡಿ ಕೊಡ್ತೀನಿ. 2,90,000 ಗೆ ಸಿಂಗಲ್ ಓನರ್. ಅದರಲ್ಲೂ ಆಟೋಮೆಟಿಕ್ ವೆಹಿಕಲ್, ಲೋ ಪ್ರೊಫೈಲ್ ಟೈರ್ಸ್ ಇದೆ, ಔಟರ್ ಮ್ಯಾಗ್ವಿಲ್ ಇದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಸಿಂಗಲ್ ಓನರ್ ಗಾಡಿ. ಓಕೆ 3,90,000 ಆಗುತ್ತೆ ಸರ್. 2,90,000 ಗಾಡಿ ಕೊಡ್ತೀನಿ. 2,90,000ಗೆ 13 ಮಾಡಲು ಸಿಂಗಲ್ ಓನರ್. ಅದರಲ್ಲೂ 38,000 ಓಡಿರ್ತಕ್ಕಂಥ ಆಟೋಮೆಟಿಕ್ i10 ಸಿಗುತ್ತೆ ನಿಮಗೆ. ಬಾಡಿ ಲೈನ್ ನೋಡ್ಬೋದು ಯಾವ ಥರ ಇದೆ ಅಂತ. ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿರುತ್ತೆ. K18 ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಇದು. ಅದರಲ್ಲೂ ನಿಮಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟೈರ್ ಪ್ರೊಫೈಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ ತುಂಬ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಒಳ್ಳೆ ಪ್ರೈಸ್ಗಿದೆ. ಡಿಫಾಗರ್ ವೈಪಲ್ ಎಲ್ಲ ಬರುತ್ತೆ ನಿಮಗೆ. ಇದರಲ್ಲೂ ಟಾಪ್ ಎಂಡ್ ವೆಹಿಕಲ್ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು. ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ.
ತುಂಬಾನೇ ಚೆನ್ನಾಗಿದೆ ನೋಡಿ. ಹಾಗೆ ನೆಕ್ಸ್ಟ್ ಸರ್ ಇದು 2000 ಡೀಸೆಲ್ ಯಾರಾದ್ರೂ ನೋಡ್ತಿದ್ದೀನಿ ಅಂದ್ರೆ 2015 ಮಾಡೆಲ್ ಸಿಂಗಲ್ ಓನರ್ VDI ಜೆನ್ಯೂನ್ 90,000 ಓಡಿದೆ. ಸೊ ಫೈನಲ್ ಟು ಫೈನಲ್ 3,85,000 ಗೆ ಗಾಡಿ ಕೊಡ್ತೀನಿ ಸರ್. 3,85,000 ಗೆ 15 ಮಾಡೆಲ್ ಡೀಸೆಲ್? ಹೌದು ಸರ್, 3,85,000 ಗೆ ಗಾಡಿ ವಿತ್ ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್, ಅದರಲ್ಲೂ ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್. ನಿಮಗೆ ಮಾರ್ಕೆಟ್ ಅಲ್ಲಿ ನಿಮಗೆ 10-11 ಮಾಡಲೇ ಸಿಗಲ್ಲ, ಅದರಲ್ಲೂ 15 ಮಾಡೆಲ್ ಡೀಸೆಲ್. ಹೌದು ಸರ್. ಓಕೆ, ಒಳ್ಳೆ ಡೀಸೆಲ್ VDI ಸಿಂಗಲ್ ಓನರ್. ಓಕೆ, 3,85,000 ರೂಪಾಯಿಗೆ ಸಿಂಗಲ್ ಓನರ್ ಸ್ವಿಫ್ಟ್. ಅದರಲ್ಲೂ ಇಟ್ಸ್ VDI ಬರುತ್ತೆ ನಿಮಗೆ. ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು, ಅದು ಕೂಡ ಪ್ರೀಮಿಯಂ ಆಗಿದೆ, ಎಲ್ಲೂ ಕೂಡ ವೇರ್ ಅಂಡ್ ಟೇರ್ ಆಗಿಲ್ಲ. ಇಂಟೀರಿಯರ್ ಅಂತೂ ತುಂಬ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ಲು, ಒಳ್ಳೆ ಪ್ರೈಸ್ಗಿದೆ ನೋಡಿ. VDI ಅದರಲ್ಲೂ ಡೀಸೆಲ್ ಬರುತ್ತೆ, ಮಿಡ್ ವೇರಿಯಂಟ್ ಅದರಲ್ಲೂ ಕೊಡ್ತಾ ಇರೋದು, LDI ಅಲ್ಲ. ಸೊ ನೆಕ್ಸ್ಟ್ ಸರ್ ಯಾರಾದ್ರೂ ಕಮ್ಮಿ ಬಜೆಟ್ ಅಲ್ಲಿ ಗಾಡಿ ನೋಡ್ತಾ ಇದ್ದೀರಾ? ಸೊ ವ್ಯಾಗನರ್ 2010 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಸರ್. ಸೊ ಗಾಡಿ ಬಾಡಿ ಲೈನ್ ಎಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಬ್ಲಾಕ್ ಅಲ್ಲಿ ಆದ್ರೂ ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. 2010 ಮಾಡೆಲ್, FC ಇನ್ಶೂರೆನ್ಸ್ 2 ರನ್ನಿಂಗ್ ಇದೆ. ಫೈನಲ್ ಟು ಫೈನಲ್ 1,85,000 ಗೆ ಗಾಡಿ ಕೊಡ್ತೀನಿ. 1,85,000 ಗೆ ಯಾರು ಲೇಟೆಸ್ಟ್ ಶೇಪ್ ವ್ಯಾಗನರ್ ಕೊಡ್ತೀನಿ. ಇದು ಓನರ್ ಎಷ್ಟಾಗಿದೆ? ಸೆಕೆಂಡ್ ಓನರ್ ಸರ್. ಮಾಡಲು 2010 ಮಾಡಲು 1,85,000. ಹೌದು ಸರ್, 1,85,000 ಗಾಡಿ ಕೊಡ್ತೀನಿ. ಓಕೆ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ ನೋಡಿ. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಕುಷನ್ ಫಿನಿಶ್ ಅಲ್ಲಿ ಸೀಟ್ ಇದೆ, AC ಎಲ್ಲ ಬರುತ್ತೆ. ಅದರಲ್ಲೂ ನ್ಯೂ ಶೇಪ್ ವ್ಯಾಗನರ್ ನಿಮಗೆ 1,85,000 10 ಮಾಡಲು ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಡಿಫಾಗರ್ ವೈಪರ್ ಇರ್ತಕ್ಕಂಥ ವೆಹಿಕಲ್ ಸಿಗ್ತಾ ಇದೆ ನಿಮಗೆ. ಕಡಿಮೆ ಪ್ರೈಸ್ ಅಲ್ಲೇ ಇದೆ ಅಂತಾನೆ ಹೇಳ್ಬೋದು. CA ಸ್ಪೀಡ್ಸ್ ಅಲ್ಲಿ 1 ಲೀಟರ್ ಇಕೋ ಬೂಸ್ಟ್, ಅದೇ ಪ್ಲಸ್ ಪಾಯಿಂಟ್ ಇದರಲ್ಲಿ. ಇಕೋ ಬೂಸ್ಟ್ 1 ಲೀಟರ್ ಇಕೋ ಬೂಸ್ಟ್ ಅಂದ್ರೆ ನಿಮಗೆ ಮೈಲೇಜ್ ಬಂದು 18+ ಬರುತ್ತೆ. 18+. ಓಕೆ, ಅದೇ ಹೈಲೈಟ್ ಮಾಡಿ ಮಾಡಬೇಕು. ಓಕೆ, ಹಾಗೆ ಒಂದು ಫೋರ್ಡ್ ಇಕೋ ಸ್ಪೋರ್ಟ್ ಕೂಡ ಇದೆ, ನಿಮ್ ನಂಬಲ್ಲ, ಒಳ್ಳೆ ಪ್ರೈಸ್ ಇದೆ. ಹಾಗೆ ಇದರಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ 1 ಲೀಟರ್ ಇಕೋ ಬೂಸ್ಟ್ ಬರುತ್ತೆ, 18+ ಮೈಲೇಜ್ ಜೊತೆ. ಹೌದು ಸರ್. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು 2013 ಮಾಡೆಲ್ ಸೆಕೆಂಡ್ ಓನರ್, 1 ಲೀಟರ್ ಇಕೋ ಬೂಸ್ಟ್ ಇಂಜಿನ್, ಟಾಪ್ ಅಂಡ್ ಟಿಟಾನಿಯಂ ವೇರಿಯಂಟ್. ಸೊ ಇದರಲ್ಲಿ ನಿಮಗೆ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಫೈನಲ್ ಟು ಫೈನಲ್ 3,85,000 ವಿತ್ ಬಟನ್ ಸ್ಟಾರ್ಟ್ ವೆಹಿಕಲ್ ಸರ್. ವಿತ್ ಬಟನ್ ಸ್ಟಾರ್ಟ್ 3,85,000 ಗೆ 13 ಮಾಡಲ್ ನೋಡಿ, ಸೆಕೆಂಡ್ ಓನರ್ ಆಗಿದೆ, 80,000 ಅಷ್ಟೇ ಓಡಿದೆ. ಜೆನ್ಯೂನ್ ಹಿಸ್ಟ್ರಿ ಸಮೇತ ಸಿಗ್ತಕ್ಕಂಥ 1 ಲೀಟರ್ ಇಕೋ ಬೂಸ್ಟ್ ಸಿಗ್ತಾ ಇರ್ತಕ್ಕಂಥದ್ದು. ಮ್ಯಾಗ್ವಿಲ್ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ, ಕಾಂಟಿನೆಂಟಲ್ ಟೈರ್ ಪ್ರೊಫೈಲ್ ಇದೆ, ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ ನಿಮಗೆ. ಇಂಟೀರಿಯರ್ ಕೂಡ ನೋಡ್ಬೋದು, ತುಂಬಾನೇ ಪ್ರೀಮಿಯಂ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು, ಅದು ಕೂಡ ಕಲರ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ. ಪವರ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ನಿಮಗೆ ಈ ಗಾಡಿಲಿ ಅಂತಾನೆ ಹೇಳ್ಬೋದು. ಅದರಲ್ಲೂ ಟಾಪ್ ಅಂಡ್ ಡ್ಯೂಯಲ್ ಏರ್ ಬ್ಯಾಗ್ ಇರ್ತಕ್ಕಂಥ ವೆಹಿಕಲ್ 3,85,000 ಗೆ ಸಿಗ್ತಾ ಇದೆ ನಿಮಗೆ. ಲೋನ್ ಬೇಕು ಅಂದ್ರೆ ಲೋನ್ ಕೂಡ ಆಗ್ಬಿಡುತ್ತೆ ಈ ಗಾಡಿಗೆ. 101% ಆಗುತ್ತೆ ಸರ್. ಓಕೆ ಸರ್, ನೆಕ್ಸ್ಟ್. ಓಕೆ, ಹಾಗೆ ಸಿಲಿಯರಿಯೋ ಇದೆ ನಿಮಗೆ, ಹೇಳಿ ಸರ್. ಸರ್ ಯಾರಾದ್ರೂ ಅಡಿಷನಲ್ ಬೈಯಿಂಗ್ ಮಾಡ್ತೀರಾ, ಆಟೋಮೆಟಿಕ್ ವೆಹಿಕಲ್ ಬೇಕಾ, ಬನ್ನಿ CA ಸ್ಪೀಡ್ಸ್ ಗೆ. 2015 ಮಾಡೆಲ್ ಸೆಲೆರಿಯೋ ಸಿಂಗಲ್ ಓನರ್ VX, ಅದರಲ್ಲೂ ಆಟೋಮೆಟಿಕ್ ವೆಹಿಕಲ್ ನಿಮಗೆ ಫೈನಲ್ ಟು ಫೈನಲ್ 3,45,000 ಗೆ ಗಾಡಿ ಕೊಡ್ತೀನಿ ಸರ್. 3,45,000 ಗೆ ಆಟೋಮೆಟಿಕ್ ಸಿಂಗಲ್ ಓನರ್. 45,000 ಗೆ ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ ಕೊಡ್ತೀನಿ. ಓಕೆ, ಅದರಲ್ಲೂ 15 ಮಾಡಲ್ ಸಿಗುತ್ತೆ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್, ಟೈರ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಲೆದರ್ ಸೀಟ್, ಎಕ್ಸ್ಟೀರಿಯರ್ ತುಂಬಾ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಇಂಟೀರಿಯರ್ ನೋಡ್ಬೋದು, ಪಯನಿಯರ್ ಸಿಸ್ಟಮ್ ಇದೆ, ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ, ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಅದರಲ್ಲೂ 15 ಮಾಡಲ್ 3,45,000 ಹೇಳಿದ್ರೆ 3,45,000 ಗೆ ಫೈನಲ್ ಪ್ರೈಸ್ ಆಗುತ್ತೆ. ಸಿಂಗಲ್ ಓನರ್ ನೋಡಿ ಅದರಲ್ಲೂ. ನೆಕ್ಸ್ಟ್ ಇಯಾನ್ ಸರ್, ಇದು 2017 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಆಗಿದೆ. ಸೊ ನಿಮಗೆ ಕಮ್ಮಿ ಡೌನ್ ಪೇಮೆಂಟ್ ಅಲ್ಲಿ ಯಾರಾದ್ರೂ ಗಾಡಿ ನೋಡ್ತಿದ್ದೀನಿ ಅಂದ್ರೆ ಒಳ್ಳೆ ಬಜೆಟ್ ಅಲ್ಲಿ ಗಾಡಿ ಸಿಗುತ್ತೆ. ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ. ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ ಅಂತ ಹೇಳ್ತೀನಿ. 2,45,000 ಗೆ 17 ಮಾಡೆಲ್ ಇಯಾನ್ ಕೊಡ್ತೀನಿ ಸರ್. 17 ಮಾಡಲ್ ಇಯಾನ್ ಸಿಗುತ್ತೆ, ಸೆಕೆಂಡ್ ಓನರ್ ಆಗಿದೆ ಅಲ್ವಾ? ಹೌದು ಸರ್, ಸೆಕೆಂಡ್ ಓನರ್ 50,000 ಓಡಿದೆ ಸರ್. 50,000 ಓಡಿದೆ ನೋಡಬಹುದು. ಟೈರ್ ಪ್ರೊಫೈಲ್ ಓಕೆ, ಒಂದು 50-60%. ಬ್ಯಾಕ್ ಸೈಡ್ ಟೈರ್ ಪ್ರೊಫೈಲ್ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಅಪೋಲೋ ಟೈರ್ ಇದೆ, ಅದರಲ್ಲೂ ಸೋನಿ ಸಿಸ್ಟಮ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಮ್ಯಾನುವಲ್ ವೇರಿಯಂಟ್ ಜಸ್ಟ್ 2,45,000 ಗೆ, ಅದರಲ್ಲೂ 17 ಮಾಡಲ್ ಸೆಕೆಂಡ್ ಓನರ್ ಸಿಗುತ್ತೆ. ರೆಕಾರ್ಡೆಡ್ 50,000 ಕಿಲೋಮೀಟರ್ ಅಷ್ಟೇ ಓಡಿರ್ತಕ್ಕಂಥ ವೆಹಿಕಲ್ ಯಾನ್ ಆಗಿರುತ್ತೆ. ನೆಕ್ಸ್ಟ್ ಇದು ಸರ್, ಹಾಗೆ ಕ್ವಿಡ್ ಯಾರಾದ್ರು ಹುಡುಕ್ತಾ ಇದ್ರೆ ಅದರಲ್ಲೂ ಆಟೋಮೆಟಿಕ್ ಹುಡುಕೋರಿಗೆ ಒಂದು ಆಟೋಮೆಟಿಕ್ ಇದೆ, ಹೇಳಿ ಸರ್. ಸರ್ 2017 ಮಾಡಲ್ ಸೆಕೆಂಡ್ ಓನರ್ ಆಟೋಮೆಟಿಕ್ RXT ವೇರಿಯಂಟ್. ಓಕೆ, ಫೈನಲ್ ಟು ಫೈನಲ್ ನಿಮಗೆ 2,75,000 ಗೆ ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. 17 ಮಾಡಲು 2,75,000 ಗೆ ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಸಮೇತ. ಓವರಾಲ್ ಬಾಡಿ ಲೈನ್ ನೋಡ್ಬೋದು ಯಾವ ತರ ಇದೆ ಅಂತ, ತುಂಬಾ ಚೆನ್ನಾಗಿದೆ. ಸಿಎಟ್ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಪ್ರೊಫೈಲ್ ಇದೆ, ಮತ್ತೆ ನಿಮಗೆ ಕುಷನ್ ಫಿನಿಶ್ ಅಲ್ಲಿ ಸೀಟ್ಸ್ ಬರುತ್ತೆ. ಆಟೋಮೆಟಿಕ್ ವೇರಿಯಂಟ್ ಇದಾಗಿರುತ್ತೆ. ಟಚ್ ಸ್ಕ್ರೀನ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. 2,45,000 ಗೆ 17 ಮಾಡಲು ವಿತ್ ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್. ನಿಮಗೆ ಲೋನ್ ಬೇಕು ಅಂದ್ರೆ ಲೋನ್ ಕೂಡ ಆಗ್ಬಿಡುತ್ತೆ. ಹಾಗೆ ವೆಗ್ನಾರ್ ಬೇಕು ಅಂದ್ರೆ ಸರ್, ಯಾರಾದ್ರೂ ಇನ್ನೊಂದು ಆಟೋಮೆಟಿಕ್ ವೆಹಿಕಲ್ ನೋಡ್ತೀರಾ, 2017 ಮಾಡಲ್ ಸಿಂಗಲ್ ಓನರ್, ಫೈನಲ್ ಟು ಫೈನಲ್ ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು.
3,25,000 ಗೆ ಗಾಡಿ ಡೆಲಿವರಿ. 17 ಮಾಡಲ್ ವ್ಯಾಗನಾರ್ 3,25,000 ಬರೀ 3,25,000 ಗೆ ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ ಸರ್. 3,25,000 ಗೆ ಡೆಲಿವರಿ ಮಾಡ್ಕೊಡ್ತೀನಿ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಸಿಂಗಲ್ ಓನರ್ ನೋಡಿ, ಟೈರ್ ಪ್ರೊಫೈಲ್ ಕೂಡ ಚೆನ್ನಾಗಿದೆ, ಲೆದರ್ ಸೀಟ್ಸ್ ಕೂಡ ಬರುತ್ತೆ ನಿಮಗೆ, ಕಂಪನಿ ಫಿಟೆಡ್ ಏನೇನು ಬರುತ್ತೆ ಎಲ್ಲವೂ ಬರುತ್ತೆ. ಅದರಲ್ಲೂ ನಿಮಗೆ ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ, ನಿಮಗೆ ಮೂರು ಆಟೋಮೆಟಿಕ್ ವೇರಿಯಂಟ್ ಇದೆ ನೋಡಿ. ನೆಕ್ಸ್ಟ್ ಸರ್ ಇದು 2012 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ. ಫೈನಲ್ ಟು ಫೈನಲ್ 1,50,000 ಗೆ ಗಾಡಿ ಕೊಡ್ತೀನಿ. 1.5 ಲಕ್ಷಕ್ಕೆ 12 ಮಾಡಲ್. ಹೌದು, 12 ಮಾಡೆಲ್ ಆಲ್ಟೋ ಬರೀ 1.5 ಲಕ್ಷ. ಓಕೆ, ಸೂಪರ್, ಒಳ್ಳೆ ನೋಡಿ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ನಿಮಗೆ ಲೋನ್ ಆಗುತ್ತೆ ಇದಕ್ಕೆ? ಸರ್ ಲೋನ್ ಆಗಲ್ಲ, ಓನ್ಲಿ ಕ್ಯಾಶ್. 1.5 ಲಕ್ಷಕ್ಕೆ ಗಾಡಿ ಡೆಲಿವರಿ. 1.5 ಲಕ್ಷಕ್ಕೆ ಗಾಡಿ ಡೆಲಿವರಿ ಆಗುತ್ತೆ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಅಲ್ವಾ? ಹೌದು ಸರ್. ಓಕೆ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಆಗುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ, ಲೆದರ್ ಸೀಟ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಇದರಲ್ಲೂ AC ಎಲ್ಲ ಬರುತ್ತೆ. ಸರ್ ಇದು 2009 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ. ಜೆನ್ಯೂನ್ ಓಡಿರೋದೇ 40,000 ಗಾಡಿ. 40,000 ಓಡಿದೆ ಇದು? ಬರೀ 40,000 ಓಡಿರೋದು. 1,60,000 ಗೆ ವೆಹಿಕಲ್ ಡೆಲಿವರಿ ಕೊಡ್ತೀವಿ. 1,60,000 ರೂಪಾಯಿಗೆ ಜಸ್ಟ್ 40,000 ಓಡಿರ್ತಕ್ಕಂಥ ಸ್ಯಾಂಟ್ರೋ. ಓಕೆ, ಸೂಪರ್. ನೆಕ್ಸ್ಟ್ ಹಾಗೆ ಆಡಿ ಯಾರಾದ್ರೂ ಕಡಿಮೆ ಬಜೆಟ್ ಅಲ್ಲಿ ವಿತ್ ಮೂನ್ ರೂಫ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಹುಡುಕ್ತಾ ಇದ್ರೆ ನೋಡಿ, ಕಡಿಮೆಗಿದೆ ಹೇಳಿ ಸರ್. ಪ್ರೀಮಿಯಂ ಲಕ್ಸುರಿ ವೆಹಿಕಲ್, ಅದರಲ್ಲೂ ಡೀಸೆಲ್ ಆಟೋಮೆಟಿಕ್ ವೆಹಿಕಲ್, 2013 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು. ಫೈನಲ್ ಟು ಫೈನಲ್ ಮಾರ್ಕೆಟ್ ಚಾಲೆಂಜಿಂಗ್ ಪ್ರೈಸ್ ಅಂತ ಹೇಳ್ಬೋದು. 10.5 ಲಕ್ಷಕ್ಕೆ ಗಾಡಿ ಡೆಲಿವರಿ ಕೊಡ್ತೀವಿ. 10.5 ಲಕ್ಷಕ್ಕೆ 13 ಮಾಡಲ್ ನೋಡಿ, ಅದರಲ್ಲೂ ನಿಮ್ ಆಡಿ Q3 2013 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ಆಟೋಮೆಟಿಕ್. ಅದರಲ್ಲೂ ಡೀಸೆಲ್ ಆಟೋಮೆಟಿಕ್ ಸಿಗುತ್ತೆ ನಿಮಗೆ. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು, ಮ್ಯಾಗ್ವಿಲ್ ಬರುತ್ತೆ, ಮೂನ್ ರೂಫ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಅದರಲ್ಲೂ ಇಂಟೀರಿಯರ್ ಅಲ್ಲಿ ನಿಮಗೆ ಎಲ್ಲ ತರ ಫೀಚರ್ಸ್ ಇದರಲ್ಲೂ ಬಂದ್ಬಿಡುತ್ತೆ ನೋಡ್ಬೋದು. ಇದನ್ನ ಹೇಳಕ್ಕೆ ಆಗಲ್ಲ, ಅಷ್ಟೊಂದು ಫೀಚರ್ಸ್ಗಳಿರುತ್ತೆ. Q3 ಸಿಗ್ತಾ ಇದೆ ನಿಮಗೆ 10.5 ಲಕ್ಷಕ್ಕೆ. ಹಾಗೆ ಯಾರಾದರೂ ಸ್ವಿಫ್ಟ್ ಅದರಲ್ಲೂ ಆಪರ್ ಶೇಪ್ ಹುಡುಕ್ತಾ ಇರೋರಿಗೆ ಕಡಿಮೆ ಬಜೆಟ್ ಅಲ್ಲಿ ಒಂದಿದೆ ಹೇಳಿ ಸರ್. ಡೀಸೆಲ್ ಗಾಡಿ 2018 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ. ಓಡಿರೋದೇ 80,000. ಡೀಸೆಲ್ ವೇರಿಯಂಟ್, ನಿಮಗೆ ಡೈಮಂಡ್ ಸಿಸ್ಟಮ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ, ಒರಿಜಿನಲ್ ಬಾಡಿ ಲೈನ್ ಇದೆ, ಲೆದರ್ ಸೀಟ್ ಕಾರ್ ಜೊತೆಗೆ ಡೈಮಂಡ್ 2K ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ಲೆದರ್ ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಬಹುದು. ಎಲ್ಲೂ ಕೂಡ ವೇರಿಯಂಟ್ ಏರ್ ಆಗಿಲ್ಲ, ಬಕೆಟ್ ಸೀಟ್ ತರ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್. 20,000 ರೂಪೀಸ್ ಆಕ್ಸೆಸರೀಸ್ ಇದೆ ಸರ್, ಇನ್ಕ್ಲೂಡಿಂಗ್ ಸ್ಪಾಯ್ಲರ್, ಬಾಡಿ ಸೈಡ್ ಮೋಲ್ಡಿಂಗು ಎಲ್ಲ, ಡೋರ್ ವೈಸರ್ ಸಮೇತ ಗಾಡಿ ಡೆಲಿವರಿ ಕೊಡ್ತೀನಿ. 80,000 ಡೀಸೆಲ್ ಅಲ್ಲಿ ಓಡಿದೆ ಗಾಡಿ. 18 ಮಾಡಲ್ ಸಿಂಗಲ್ ಓನರ್, ಸೆಕೆಂಡ್ ಓನರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ 5,90,000 ಗೆ ವೆಹಿಕಲ್ ಡೆಲಿವರಿ ಕೊಡ್ತೀನಿ ಸರ್. 5,90,000 ಗೆ 18 ಮಾಡಲ್, ಅದರಲ್ಲೂ 2K ಸಿಸ್ಟಮ್ ಎಲ್ಲ ಇರ್ತಕ್ಕಂಥ ವೆಹಿಕಲ್ ನೋಡಿ. ಅದರಲ್ಲೂ 18 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತಕ್ಕಂಥ 18 ಮಾಡಲ್ ಡೀಸೆಲ್ ಬರ್ತಕ್ಕಂಥ ವೆಹಿಕಲ್, ಸ್ವಿಫ್ಟ್ ಆಪಲ್ ಶೇಪ್ ನೋಡಿ. ಈ ಗಾಡಿ ಒಂದು ಕಡಿಮೆಗಿದೆ, ಯಾರಾದ್ರೂ ಕಲಿಯೋರು ಇದ್ರೆ ಈ ಗಾಡಿನ ಪ್ರಿಫರ್ ಮಾಡಬಹುದು. 100% ಯಾರನ್ನ ಗಾಡಿ ಫಸ್ಟ್ ಟೈಮ್ ಓಡಿಸೋದು ಕಲಿತಿದ್ದೀನಿ ಅಂದ್ರೆ, ಯಾರಿಗಾದ್ರೂ ಲೇಡೀಸ್ಗೆ ಗಾಡಿ ಡ್ರೈವ್ ಮಾಡೋದಕ್ಕೆ ಬೇಕು ಅಂದ್ರೆ, 2014 ಮಾಡಲು ಪೆಟ್ರೋಲ್ ಗಾಡಿ ಸಿಂಗಲ್ ಓನರ್. ಫೈನಲ್ ಟು ಫೈನಲ್ 1 ಲಕ್ಷಕ್ಕೆ ಗಾಡಿ ಡೆಲಿವರಿ ಕೊಡ್ತೀವಿ. 1 ಲಕ್ಷಕ್ಕೆ 14 ಮಾಡಲ್ ಸಿಂಗಲ್ ಓನರ್ ಪಾರ್ಕ್ ಸಿಗುತ್ತೆ ನಿಮಗೆ. ಅದರಲ್ಲೂ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ಇಂಟೀರಿಯರ್ ತೋರಿಸ್ಬಿಟ್ಟು. ಇಂಟೀರಿಯರ್ ಎಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ಸರ್. ಮ್ಯೂಸಿಕ್ ಸಿಸ್ಟಮ್ ಜೊತೆಗೆ ಬರುತ್ತೆ ಗಾಡಿ. ಮ್ಯೂಸಿಕ್ ಸಿಸ್ಟಮ್, AC ನೀಟ್ ಅಂಡ್ ಕ್ಲೀನ್ ಆಗಿದೆ ನೋಡಬಹುದು. ಇದೇನು ಆಫ್ಟರ್ ಮಾರ್ಕೆಟ್ ಹಾಕಿರ್ತಕ್ಕಂಥ ಸೀಟ್ ಅಷ್ಟೇ ಹೋಗಿರೋದು. ಇಂಟೀರಿಯರ್ ನೋಡಬಹುದು, ಒಳಗಡೆ ಕುಷನ್ ಫಿನಿಶ್ ಸೀಟ್ ಇದೆ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಕಲಿಯೋರ್ ಇದ್ರೆ ಈ ಗಾಡಿನ ಪ್ರಿಫರ್ ಮಾಡಿ. 14 ಮಾಡಲ್ ಸಿಂಗಲ್ ಓನರ್. ಇಂಜಿನ್ ಎಲ್ಲ ಚೆನ್ನಾಗಿದೆ ಅಲ್ಲ ಸರ್? ಸರ್ ಇಂಜಿನ್ ಎಲ್ಲ 100% ಸೂಪರ್ ಆಗಿದೆ. ಓಡಿರೋ ಜೆನ್ಯೂನ್ 60,000. ಹೌದಾ? 1 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. 1 ಲಕ್ಷಕ್ಕೆ ಸಿಗುತ್ತೆ, 60,000 ಓಡಿದೆ ಅಷ್ಟೇ ನೋಡಿ. ಹಾಗೆ ಮಾರುತಿ ಸುಜುಕಿ SX4 ಕೂಡ ಇದೆ. ZD ಟಾಪ್ ಎಂಡ್ ಮಾಡಲ್ ಡೀಸೆಲ್ ಇದೆ ಸರ್. ಟಾಪ್ ಎಂಡ್ ಮಾಡಲ್ SX4 ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದ್ರಲ್ಲಿ ಕೂಡ ನಿಮಗೆ ಏರ್ ಬ್ಯಾಗ್, ABS, ಡ್ಯುಯಲ್ ಚಾನಲ್ ABS ಎಲ್ಲ ಬರುತ್ತೆ. ಗಾಡಿ ನೀಟ್ ಅಂಡ್ ಕ್ಲೀನ್ ಆಗಿದೆ. ಟೈರ್ ಪ್ರೊಫೈಲ್ ಓಕೆ ಇದೆ, ಮತ್ತೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ, ಲೆದರ್ ಸೀಟ್ಸ್ ಇರ್ತಕ್ಕಂಥ ವೆಹಿಕಲ್. ಅದರಲ್ಲೂ ಡೀಸೆಲ್ ಅಲ್ಲಿ ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಮಾರುತಿ ಸುಜುಕಿ ವಿತ್ ಲೋ ಮೇಂಟೆನೆನ್ಸ್ ಕಾಸ್ಟ್ ಅಂತಾನೆ ಹೇಳ್ಬೋದು. ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್ 3 lakhs ಹೇಳ್ತಿದ್ದೀನಿ. ಫೈನಲ್ ಟು ಫೈನಲ್ 2,90,000 ಗೆ ವೆಹಿಕಲ್ RC ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. 2,90,000 ಆಗುತ್ತೆ ಇದು. 2,90,000 ಗೆ ಗಾಡಿ ಡೆಲಿವರಿ. ಓಕೆ, ಅದರಲ್ಲೂ ZD ಟಾಪ್ ಎಂಡ್ ಮಾಡಲ್ ಡೀಸೆಲ್ ಆಗುತ್ತೆ ನೋಡಿ. ಹಾಗೆ ಮೊದಲಿಗೆ ಒಂದು ಗಾಡಿ ಇದೆ, ಅದು ಸ್ವಿಫ್ಟ್ ಇದೆ, ಡೀಸೆಲ್ ವೇರಿಯಂಟ್ ಅಲ್ಲಿ ಇದೆ. ಹೇಳಿ ಸರ್. ಸರ್ ಇದು 2017 ಮಾಡೆಲ್ ಸಿಂಗಲ್ ಓನರ್, VDI ಆಪ್ಷನಲ್ ವೆಹಿಕಲ್ ಸರ್. ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ. ಹೌದು, ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್, ಒಳಗಡೆ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ ಕಾರ್ಸ್ ಇದೆ, 4 ಡೋರ್ ಪವರ್ ವಿಂಡೋಸ್, ಸೆಂಟ್ರಲ್ ಲಾಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿ. ಏರ್ ಬ್ಯಾಗ್, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ನೋಡಬಹುದು. ಇದು ಕೂಡ ವೇರಿಯಂಟ್ ಏರ್ ಆಗಿಲ್ಲ. ಆಮೇಲೆ ಬಾಡಿ ಲೈನ್ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಡೀಸೆಲ್ ಆಪ್ಷನಲ್ ವೆಹಿಕಲ್ ಇದು. ಡ್ಯುಯಲ್ ಏರ್ ಬ್ಯಾಗ್ ಬರ್ತಕ್ಕಂಥ ಡೀಸೆಲ್ ವೆಹಿಕಲ್. ಜಸ್ಟ್ 80,000 ಓಡಿದೆ ಅಲ್ವಾ ಸರ್? ಬರೀ 80,000 ಓಡಿದೆ. ಓಕೆ, 80,000 ಏನ್ ಪ್ರೈಸ್ ಹೇಳ್ತೀರಾ ಸರ್? 5,85,000 ಹೇಳ್ತಿರೋದು. ನಿಮ್ ಚಾನಲ್ ಮುಖಾಂತರ ಬಂದ್ರೆ 5,80,000 ಗೆ ಗಾಡಿ ಕೊಡ್ತೀವಿ. 5,80,000 ಗೆ 17 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಆಗುತ್ತೆ ನೋಡಿ. ಅದರಲ್ಲೂ 80,000 ಓಡಿದೆ, ರೆಕಾರ್ಡೆಡ್ ಅಲ್ವಾ? ಹೌದು. ನೆಕ್ಸ್ಟ್ ಸರ್ ಜಾಜ್ ಒಂದಿದೆಯಲ್ಲ ಸರ್, ಇದು 2015 ಮಾಡಲ್ ಟಾಪ್ ಎಂಡ್ ಗಾಡಿ, ಸೆಕೆಂಡ್ ಓನರ್, ಆಟೋಮೆಟಿಕ್ ವೇರಿಯಂಟ್ ಸರ್. 15 ಮಾಡಲ್. ಹೌದು ಸರ್. ಓಕೆ, ಇದು ಪೆಟ್ರೋಲ್ ಸರ್?
ಪೆಟ್ರೋಲ್ ವೇರಿಯಂಟ್ ಟಾಪ್ ಎಂಡ್ ಆಟೋಮೆಟಿಕ್ ಸರ್. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲು, ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಬಾಡಿ ಲೈನ್ ಕೂಡ ನೋಡ್ಬೋದು, ಆಸ್ ಇಟ್ ಕಂಡೀಷನ್ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಗಾಡಿ ಕೂಡ ಕಂಡೀಷನ್ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಮತ್ತೆ ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ವೇರಿಯಂಟ್ ಏರಾಗಿಲ್ಲ. ಡಿಫಾಗರ್ ವೈಪರ್ ಎಲ್ಲ ಬರ್ತಕ್ಕಂಥ ಟಾಪ್ ಎಂಡ್ ವಿ ವೇರಿಯಂಟ್ ಬರುತ್ತೆ, ಅದರಲ್ಲೂ ಆಟೋಮೆಟಿಕ್ ವೇರಿಯಂಟ್ 15 ಮಾಡಲು. ಹೌದು ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು ಫೈನಲ್ ಟು ಫೈನಲ್ 3,65,000 ಗಾಡಿ ಕೊಡ್ತೀನಿ ಸರ್. 3,65,000 15 ಮಾಡಲು. ಹೌದು ಸರ್. ಓಕೆ, ಅದರಲ್ಲೂ ಆಟೋಮೆಟಿಕ್ ಬರುತ್ತೆ ನೋಡಿ, ಸೂಪರ್. ಹೌದು ನೆಕ್ಸ್ಟ್ ಸರ್? ಸರ್ ಫ್ಯಾಮಿಲಿ ಯೂಸ್ಗೆ ಹೋಗ್ತೀರಾ, ಇನೋವಾ ತಗೊಳ್ಳಿ, 2011 ಮಾಡಲ್, ಮಾರ್ಕೆಟಲ್ಲಿ ಯಾರು ಕೊಡಲ್ಲ, ನಾನು ಕೊಡ್ತೀನಿ. ಸೆಕೆಂಡ್ ಓನರ್ ಬರೀ 5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. 5 ಲಕ್ಷಕ್ಕೆ 12 ಮಾಡಲ್, 11 ಮಾಡಲ್? ಹೌದು ಸರ್, 11 ಮಾಡಲ್ ಸೆಕೆಂಡ್ ಓನರ್ ಬರೀ 5 ಲಕ್ಷ ಗಾಡಿ. ಅಲಾಯ್ ವೀಲ್ಸ್, ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಗಾಡಿ ಸರ್. ಅಲಾಯ್ ವೀಲ್ಸ್, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ, ಸೀಟ್ ಕವರ್ ಎಲ್ಲ ಇದೆ ಗಾಡಿಲಿ. ಓಕೆ, ಬರೀ 5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್. 5 ಲಕ್ಷಕ್ಕೆ 11 ಮಾಡಲ್ ಡೀಸೆಲ್ ಸಿಗ್ತಾ ಇದೆ, ಅದರಲ್ಲೂ ಇನ್ನೋವಾ ಜಸ್ಟ್ ಸೆಕೆಂಡ್ ಓನರ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ ನೋಡಬಹುದು. ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವಿ ವೇರಿಯಂಟ್, ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಕೊಡ್ತಾ ಇರೋದು. ಯಾವುದೇ ತರ ಜಿ ವೇರಿಯಂಟ್ ಅಲ್ಲ. ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ತುಂಬಾನೇ ಚೆನ್ನಾಗಿದೆ. 7 ಸೀಟರ್ ವೆಹಿಕಲ್ ಬರುತ್ತೆ. 11 ಮಾಡಲ್ ಡೀಸೆಲ್ ನಿಮಗೆ ಜಸ್ಟ್ 5 ಲಕ್ಷಕ್ಕೆ ಇನೋವಾ ಕೊಡ್ತಾ ಇದ್ದಾರೆ ನೋಡಿ, ಸೂಪರ್. ನೆಕ್ಸ್ಟ್ ಸರ್? ಸರ್ ಇದು ಲಾಟ್ ಜಿ 2016 ಮಾಡಲ್, ಸಿಂಗಲ್ ಓನರ್, 85 PS, ಜಸ್ಟ್ 4,60,000 ಹೇಳ್ತಾ ಇದ್ದೀನಿ. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ 4,50,000 ಗೆ ಫೈನಲ್ ಆಗುತ್ತೆ. 4,50,000 ಗೆ 16 ಮಾಡಲು, ಅದರಲ್ಲೂ ಸಿಂಗಲ್ ಓನರ್. ಹೌದು ಸರ್, ಡೀಸೆಲ್ ಓನರ್, ಡೀಸೆಲ್ ವೆಹಿಕಲ್. ಡೀಸೆಲ್, ಅದರಲ್ಲೂ 7 ಸೀಟರ್ ವೆಹಿಕಲ್ ಸಿಗುತ್ತೆ, ಅದು ಕೂಡ ರೆನಾಲ್ಟ್ ಲಾರ್ಜ್ ಸಿಗುತ್ತೆ. ಕ್ಯಾರಿಯರ್ ಎಲ್ಲ ಫಿಟ್ಮೆಂಟ್ ಆಗಿದೆ, ಓವರ್ ಬಾಡಿ ಲೈನ್ ಕೂಡ ಚೆನ್ನಾಗಿದೆ. ಅದರಲ್ಲೂ ಟಾಪ್ ಎಂಡ್ ಮಾಡಲು, ಮ್ಯಾಗ್ವಿಲ್ ಟೈರ್ ಪ್ರೊಫೈಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಬರ್ತಕ್ಕಂಥ ವೆಹಿಕಲ್ ಜಸ್ಟ್ ಸರ್ 4,50,000 ಫೈನಲ್ ಪ್ರೈಸ್. 4,50,000, ಅದರಲ್ಲೂ 16 ಮಾಡಲ್ ಸಿಂಗಲ್ ಓನರ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಇದು ಸರ್? ಹೋಂಡಾ ಸಿಟಿ ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್, 2014 ಮಾಡಲ್ ಇದೆ ಸರ್. ಓಕೆ, ಸೊ ನಿಮಗೆ ವೆಹಿಕಲ್ ನೋಡಿದ್ರೆ ಟಾಪ್ ಎಂಡ್ ಗಾಡಿ ಬರುತ್ತೆ. 14 ಮಾಡಲ್ ಡೀಸೆಲ್ ಸರ್? ಹೌದು ಸರ್. ಓಕೆ, 14 ಮಾಡಲ್ ಟಾಪ್ ಎಂಡ್ ಡೀಸೆಲ್ ವಿ ವೇರಿಯಂಟ್ ಬರುತ್ತೆ ನಿಮಗೆ. ಸೊ ಫೈನಲ್ ಟು ಫೈನಲ್ ಬಂದು ಇದು 4,85,000 ಆಗುತ್ತೆ ಸರ್. 4,85,000 ಗೆ ಟಾಪ್ ಎಂಡ್ ಮಾಡಲು, ಅದರಲ್ಲೂ ಡೀಸೆಲ್ ವೇರಿಯಂಟ್, ಹೋಂಡಾ ಸಿಟಿ ನೋಡಬಹುದು, ಬಾಡಿ ಲೈನ್ ನೋಡಬಹುದು, ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಬರುತ್ತಾ? ಹೌದು ಸರ್, ಸಿಂಗಲ್ ಓನರ್ ನೋಡಿ. ಅದರಲ್ಲೂ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲು, ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಕುಷನ್ ಫಿನಿಷಲ್ ಸೀಟ್ ಇದೆ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಅದರಲ್ಲೂ ಡೀಸೆಲ್, 20+ ಮೈಲೇಜ್ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಒಂದು ಸ್ಕೋಡಾ ಇದೆಯಲ್ಲ ಸರ್, ಇದು ಡೀಸೆಲ್ ವೆಹಿಕಲ್ ಸರ್, 2014 ಮಾಡಲ್. ಫೈನಲ್ ಟು ಫೈನಲ್ ನಿಮಗೆ 3,45,000 ಹೇಳ್ತೀರಾ, 3,40,000 ಗೆ ಗಾಡಿ ಕೊಡ್ತೀನಿ. 14 ಮಾಡಲು 3,30,000. ಹೌದು ಸರ್. 3,40,000 ಗೆ ಗಾಡಿ ಕೊಡ್ತೀನಿ. 40,000, 3,40,000 ಗೆ ನೋಡಬಹುದು. ಅದರಲ್ಲೂ ಟೈರ್ ಪ್ರೊಫೈಲ್ ಕೂಡ ತುಂಬಾನೇ ಚೆನ್ನಾಗಿದೆ, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಆಮೇಲೆ ಕಂಪನಿ ಫಿಟೆಡ್ ಏನೇನು ಬಂದಿದೆ ಅದೆಲ್ಲ ಹಾಗೆ ಇದೆ ಅಂತಾನೆ ಹೇಳ್ಬೋದು, ಎಲ್ಲೂ ಕೂಡ ಚೇಂಜಸ್ ಇಲ್ಲ. 14 ಮಾಡಲು ಡೀಸೆಲ್ ನಿಮಗೆ 3,40,000 ಗೆ ಆಗ್ತಾ ಇದೆ ನೋಡಿ, ಒಳ್ಳೆ ಪ್ರೈಸ್ ಇಲ್ಲಿದೆ. ನೆಕ್ಸ್ಟ್ ಒಂದು ಸನ್ ರೂಫ್ ಬರ್ತಕ್ಕಂಥ ಹೋಂಡಾ ಸಿಟಿ ಕೂಡ ಅವೈಲೇಬಲ್ ಇದೆ ಸರ್. ಇದು 2014 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಇದೆ, ಆಟೋಮೆಟಿಕ್ ಟಾಪ್ ಎಂಡ್ ಗಾಡಿ ಬರುತ್ತೆ ಸರ್. ಇದು ಆಟೋಮೆಟಿಕ್ ಟಾಪ್ ಎಂಡ್, ಲೆದರ್ ಸೀಟ್ ಕಾರ್ಸ್ ಇದೆ, ಗಾಡಿ ಬಾಡಿ ಲೈನ್ ಎಲ್ಲ ಒರಿಜಿನಲ್ ಇದೆ, ಅಲಾಯ್ ವೀಲ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ ಸರ್ ಗಾಡಿಲಿ. ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗು, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಅದರಲ್ಲೂ ಆಟೋಮೆಟಿಕ್ ಡೀಸೆಲ್ ಸರ್, ಆಟೋಮೆಟಿಕಲಿ ಸರ್ ಪೆಟ್ರೋಲ್ ವೆಹಿಕಲ್ ಸರ್. ಇದು ಪೆಟ್ರೋಲ್ ವೆಹಿಕಲ್ 5 lakhs ಫೈನಲ್ ಪ್ರೈಸ್ ಆಗುತ್ತೆ ಸರ್. 5 lakh ಆಗುತ್ತೆ. ಅದರಲ್ಲೂ ಸನ್ ರೂಫ್ ಬರ್ತಕ್ಕಂಥ ಟಾಪ್ ಎಂಡ್ ಮಾಡಲು, ಸಿಂಗಲ್ ಓನರ್, ಸೆಕೆಂಡ್ ಓನರ್ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಹೋಂಡಾ ಸಿಟಿ ಅಲ್ಲ ಸರ್, ಇದು 2009 ಮಾಡಲ್, ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಫೈನಲ್ ಟು ಫೈನಲ್ 2,25,000 ವಿತ್ ಟ್ರಾನ್ಸ್ಫರ್ ಕೊಡ್ತೀನಿ ಸರ್. ವಿತ್ ಟ್ರಾನ್ಸ್ಫರ್ 2,25,000 ಗೆ ನೋಡಿ. ಅದರಲ್ಲೂ 12 ಸರ್, ಇದು 2009 ಮಾಡಲ್, 9 ಮಾಡಲ್ ಸಿಗುತ್ತೆ. ಅದರಲ್ಲೂ ಹೋಂಡಾ ಸಿಟಿ ಸಿಗುತ್ತೆ ನೋಡಿ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಲೆದರ್ ಸೀಟ್ಸ್ ಇದೆ, ಮತ್ತೆ ಕಂಪನಿ ಫಿಟೆಡ್ ಏನೇನು ಬಂದಿದೆ ಅದು ಕೂಡ ಇದೆ. ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಹೌದು ಸರ್, ಮ್ಯಾನ್ಯುವಲ್. ನೆಕ್ಸ್ಟ್ ಅದ್ರಲ್ಲಿ ಯಾವ್ದ್ರಲ್ಲೂ ಮಿಸ್ ಆಗಲ್ಲ ಸರ್ ಏರ್ ಬ್ಯಾಗ್ಸ್. ಹೌದಾ? ಎಲ್ಲದರಲ್ಲೂ ಬರುತ್ತೆ. ಓಕೆ, ಅದರಲ್ಲೂ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ನೋಡಿ ಇದರಲ್ಲಿ. ಹಾಗೆ ಇವಾಗ ಜಸ್ಟ್ ಒಂದು ಕ್ವಿಡ್ ಬಂತು, ಅದರಲ್ಲೂ ಆಟೋಮೆಟಿಕ್ 18 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು 2018 ಮಾಡಲ್, ಸೆಕೆಂಡ್ ಓನರ್. ಆಗಿದೆ. ಮಾರ್ಕೆಟ್ ಅಲ್ಲೇ ಚಾಲೆಂಜ್ ಮಾಡ್ತೀನಿ, ನಾನ್ ಕೊಡೋ ರೇಟ್ ಯಾರು ಕೊಡಲ್ಲ. 2,80,000 ಹೇಳ್ತಾ ಇರೋದು. ನಿಮ್ ವಿಡಿಯೋ ನೋಡ್ಕೊಂಡು ಬಂದ್ರೆ 2,65,000 ಬಂಪರ್ ಪ್ರೈಸ್ ಗೆ ಗಾಡಿ ಕೊಡ್ತೀನಿ. 2,65,000 ರೂಪಾಯಿಗೆ 18 ಮಾಡಲ್ ಸಿಗ್ತಾ ಇದೆ. ಅದರಲ್ಲೂ ಕ್ವಿಡ್ ಸಿಗ್ತಾ ಇದೆ ನೋಡಿ. ಓಕೆ, ಹಾಗೆ ಐಟನ್, ಗ್ರ್ಯಾಂಡ್ ಐಟನ್ ಯಾರಾದ್ರು ಹುಡುಕ್ತಾ ಇದ್ರೆ ಅದು ಕೂಡ ಅವೈಲೇಬಲ್ ಇದೆ ಸರ್. 2017 ಮಾಡಲ್, ಸಿಂಗಲ್ ಓನರ್, ಜಸ್ಟ್ 60,000 ಡ್ರಿವನ್ ಆಗಿದೆ. 4,15,000 ಹೇಳ್ತಾ ಇದೀನಿ. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ 4 lakhs ಗೆ ಗಾಡಿ ಕೊಡ್ತೀನಿ ಸರ್. 4 lakhs ಗೆ 17 ಮಾಡಲ್ ಗ್ರ್ಯಾಂಡ್ ಐಟನ್ ಆಸ್ಥಾನ, ಸಿಂಗಲ್ ಓನರ್. ಅದರಲ್ಲೂ ನಿಮ್ಗೆ ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಆರ್ಮ್ರೆಸ್ಟ್, ಔಟರ್ ಮ್ಯಾಗ್ವಿಲ್, ಒಳ್ಳೆ ಗಾಡಿ, ತುಂಬಾ ಚೆನ್ನಾಗಿದೆ. ಫೈನಲ್ ಟು ಫೈನಲ್ 4 ಲಕ್ಷಕ್ಕೆ ಗಾಡಿ ಡೆಲಿವರಿ ಮಾಡ್ಕೊಂಡು 4 ಲಕ್ಷಕ್ಕೆ ಸಿಂಗಲ್ ಓನರ್ ಗ್ರ್ಯಾಂಡ್ ಐಟನ್ ಸಿಗ್ತಾ ಇದೆ. ಅದರಲ್ಲೂ ಸಿಂಗಲ್ ಓನರ್ ಜಸ್ಟ್ 60,000 ಓಡಿರ್ತಕ್ಕಂಥ ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ, ಮ್ಯಾಗ್ವಿಲ್ ಇದೆ, ಫ್ಯಾನ್ಸಿ ಮ್ಯಾಗ್ವಿಲ್ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರ್ತಕ್ಕಂಥ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರ್ತಕ್ಕಂಥ ಡ್ಯೂಯಲ್ ಏರ್ ಬ್ಯಾಗು, ಲೆದರ್ ಸೀಟ್ಸು, ಮ್ಯಾನ್ಯುವಲ್ ವೇರಿಯಂಟ್ ಆಗಿರ್ತಕ್ಕಂಥ ವೆಹಿಕಲ್ ಜಸ್ಟ್
4 lakhsಗೆ 17 ಮಾಡಲ್ ನೋಡಿ ಸಿಂಗಲ್ ಓನರ್ ಸಿಗ್ತಾ ಇದೆ. ಜಸ್ಟ್ 60,000 ಓಡಿದೆ ಅಷ್ಟೇ. ನೆಕ್ಸ್ಟ್ ಸರ್ ಸೆಡಾನ್ ವೆಹಿಕಲ್ ನೋಡ್ತೀನಿ ಹ್ಯುಂಡೈಲಿ ಅಂದ್ರೆ ನಮ್ಮ ಹತ್ರ 2 ಎಕ್ಸೆಂಟ್ ಇದೆ. ಒಂದು ಸಿಲ್ವರ್ ಒಂದು ಮೆರೂನ್. ಇದು 2014 ಮಾಡಲ್ ಸೆಕೆಂಡ್ ಓನರ್. ತುಂಬಾ ಗೆ ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಯಾವ ಮಾಡಲ್ ಅಂದ್ರಿ? 2014 ಮಾಡಲ್ ಸೆಕೆಂಡ್ ಓನರ್ಗೆ ಸೆಡಾನ್ ವೆಹಿಕಲ್ 3,35,000ಗೆ RC ಟ್ರಾನ್ಸ್ಫರ್ ಆಗುತ್ತೆ. ಓಕೆ 3,35,000ಕ್ಕೆ 13 ಮಾಡಲ್ ಆಗುತ್ತೆ. ಅದರಲ್ಲೂ ಹುಂಡೈ ಅಸೆಂಟ್ ವಿತ್ ಡಿಕ್ಕಿ ಸ್ಪೇಸ್ ಬರ್ತಕ್ಕಂಥ ವೆಹಿಕಲ್, ಬ್ರ್ಯಾಂಡ್ ನ್ಯೂ ಬಾಡಿ ಲೈನ್ ಇರ್ತಕ್ಕಂಥ ವೆಹಿಕಲ್ ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಕೂಡ ಇರ್ತಕ್ಕಂಥ, ಲೆದರ್ ಸೀಟ್ಸ್ ಇರ್ತಕ್ಕಂಥ, ಕಂಪನಿ ಫಿಟೆಡ್ ಏನೇನು ಸಿಸ್ಟಮ್ ಬರುತ್ತೆ ಅದು, ಡ್ಯುಯಲ್ ಏರ್ ಬ್ಯಾಗು ಮತ್ತು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸು, ಡಿಫಾಗರು ಎಲ್ಲ ಇರ್ತಕ್ಕಂಥ ವೆಹಿಕಲ್ ಜಸ್ಟ್ 3,35,000ಗೆ ಆಗ್ತಾ ಇದೆ. 14 ಮಾಡಲು ಜಸ್ಟ್ ಸೆಕೆಂಡ್ ಓನರ್ ಆಗಿದೆ. ಸೇಮ್ ಎಕ್ಸೆಂಟ್ 2016 ಮಾಡಲ್ ಸೆಕೆಂಡ್ ಓನರ್. ಇದು ಕೂಡ ತುಂಬಾ ಲೆಸ್ ಡ್ರಿವನ್ ಆಗಿದೆ. ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. 4 ಹೊಸ ಟೈರ್ ಇದೆ. ಇದು ಕೂಡ ಸೇಮ್ ವೇರಿಯಂಟ್ ಆಗಿರುತ್ತೆ, ಎಸ್ ವೇರಿಯಂಟ್. ಇದರಲ್ಲೂ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. 4 ಹೊಸ ಟೈರ್ ಇದೆ. ಫೈನಲ್ ಟು ಫೈನಲ್ 3,85,000 ಹೇಳ್ತಾ ಇದೀನಿ. 3,65,000ಗೆ ಗಾಡಿ ಡೆಲಿವರಿ ಮಾಡ್ಕೊಡ್ತೀನಿ. 3,65,000ಗೆ 16 ಮಾಡಲ್. ಹೌದು ಸರ್, ಸಿಂಗಲ್ ಮಾಡಲ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 65,000 ಡ್ರಿವನ್ ಆಗಿದೆ. 65,000. ಇದು ಜೆನ್ಯೂನ್ ಹಿಸ್ಟ್ರಿ ಸಮೇತ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್. ಅದರಲ್ಲೂ ಯೋಕೋಮಾ ಟೈರ್ ಇದೆ. ಬ್ರ್ಯಾಂಡ್ ನ್ಯೂ 4 ಟೈರ್ಸ್ ಕೂಡ ಆರಾಮಾಗಿದೆ ಅಂತಾನೆ ಹೇಳ್ಬೋದು. ಮ್ಯಾನ್ಯುವಲ್ ವೇರಿಯಂಟ್ ಇದಾಗಿರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕಂಪನಿ ಫಿಟೆಡ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ. 3,85,000 ರೂಪಾಯಿಗೆ. ಅದರಲ್ಲೂ 16 ಮಾಡಲ್ ನೋಡಿ ಸೆಕೆಂಡ್ ಓನರ್ ಸಿಗ್ತಾ ಇರ್ತಕ್ಕಂಥ ಹುಂಡೈ ಅಸೆಂಟ್ ಸಿಗ್ತಾ ಇದೆ ನಿಮಗೆ. ಹಾಗೆ ನೆಕ್ಸ್ಟ್ ಒಂದು ಸರ್ ಟಾಟಾ ವೇರಿಯಂಟ್ ಗಾಡಿಗಳು ಬೇಕಾ ನೋಡಿ. ಟಾಟಾ ಬೋಲ್ಟ್ ಇದೆ, 2016 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದೆ. ಟಾಪ್ ಎಂಡ್ ಗಾಡಿ ಆಗಿರುತ್ತೆ ಇದನ್ನು. ಇದರಲ್ಲಿ ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ನಿಮ್ಗೆ ಅಲಾಯ್ ವೀಲ್ಸ್ ಆಗಿರ್ಬೋದು. ಇಂಟೀರಿಯರ್ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಫೈನಲ್ ಟು ಫೈನಲ್ ಮಾರ್ಕೆಟ್ ಅಲ್ಲಿ 3.5 ಲಕ್ಷ ಹೇಳ್ತಾರೆ. ಬಟ್ ನಾನು 3,15,000 ಗಾಡಿ ಮಾಡ್ಕೊಡ್ತೀನಿ, ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್. ಯಾವ ಮಾಡಲ್ ಅಂದ್ರಿ ಸರ್? 2016 ಮಾಡಲ್ ಟಾಟಾ ಬೋಲ್ಟ್. 16 ಮಾಡಲ್ ಟಾಟಾ ಬೋಲ್ಟ್ 3,15,000 ರೂಪಾಯಿಗೆ ವಿತ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಮತ್ತು ಮ್ಯಾಗ್ವೀಲ್ ಬರತಕ್ಕಂಥ, ಇಂಟೀರಿಯರ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲದೂ ಬರ್ತಕ್ಕಂಥ ಮ್ಯಾನ್ಯುವಲ್ ವೇರಿಯಂಟ್ ಇದಾಗಿರುತ್ತೆ. ಜಸ್ಟ್ 3,15,000 ರೂಪಾಯಿಗೆ 16 ಮಾಡಲ್ ಸಿಗ್ತಾ ಇದೆ, ಸೆಕೆಂಡ್ ಓನರ್. ಹೌದು ಸರ್. ಓಕೆ, ನೆಕ್ಸ್ಟ್ ಸರ್? ಸರ್ ಮಾರುತಿ ಸುಜುಕಿ ಸ್ವಲ್ಪ ಹ್ಯಾಚ್ ಬ್ಯಾಕ್, ಸ್ವಲ್ಪ ಪ್ರೀಮಿಯಂ ವೆಹಿಕಲ್ ನೋಡ್ತೀನಿ ಅಂದ್ರೆ ನಮ್ಮ ಹತ್ರ ಮಾರುತಿ ಸುಜುಕಿ ಬಲೆನೋ ಇರುತ್ತೆ. ಸೊ ಡೆಲ್ಟಾ ವೇರಿಯಂಟ್ 2016 ಮಾಡಲ್ ಸಿಂಗಲ್ ಓನರ್ ಗಾಡಿ. ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS ಪ್ರತಿಯೊಂದು ಗಾಡಿಲಿ ಬರುತ್ತೆ. ನಾವು 4,65,000 ಕೋಟ್ ಮಾಡ್ತಾ ಇರೋದು. 4,60,000ಗೆ ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಮಾಡ್ತೀವಿ. 4,60,000ಗೆ 16 ಮಾಡಲ್ ಬಲೆನೋ. ಹೌದು ಸರ್. ಓಕೆ, ಅದರಲ್ಲೂ ಸಿಂಗಲ್ ಓನರ್? ಸಿಂಗಲ್ ಓನರ್ ಗಾಡಿ, ಡೆಲ್ಟಾ ವೇರಿಯಂಟ್ ಸರ್. ಓಕೆ, ಅದರಲ್ಲೂ ಸಿಂಗಲ್ ಓನರ್ ಡೆಲ್ಟಾ ವೇರಿಯಂಟ್ ಬರುತ್ತೆ ನಿಮಗೆ. ಮ್ಯಾಗ್ವಿಲ್ ಬರೋದಿಲ್ಲ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ನೋಡ್ಬೋದು. ಕಂಪನಿ ಫಿಟೆಡ್ ಸಿಸ್ಟಮ್ ಬರುತ್ತೆ ಮತ್ತು ಮ್ಯಾನ್ಯುವಲ್ ವೇರಿಯಂಟ್ ಇದಾಗಿರುತ್ತೆ. 4,60,000. ಹೌದು ಸರ್, 4,60,000ಗೆ ಗಾಡಿ ಡೆಲಿವರಿ ಮಾಡ್ಕೊಡ್ತೀವಿ. 16 ಮಾಡಲ್ ಸಿಂಗಲ್ ಓನರ್ ಆಗುತ್ತೆ ಅದರಲ್ಲೂ. ನೆಕ್ಸ್ಟ್ ಇದು ಬಂದು ಸ್ವಿಫ್ಟ್ ಡೀಸೆಲ್. ಯಾರಾದ್ರೂ ಮೈಲೇಜ್ ಪರ್ಪಸ್ ಗೆ ವೆಹಿಕಲ್ ತಗೊಂತೀನಿ ಅಂದ್ರೆ 2012 ಮಾಡಲ್ ಸಿಂಗಲ್ ಓನರ್ ವಿಡಿಐ ವೇರಿಯಂಟ್ ಸರ್. ನಿಮಗೆ 101% ಗಾಡಿ ತುಂಬಾ ಜೆನ್ಯೂನ್ ಆಗಿ ಓಡಿದೆ. 90,000 ಇದೆ. ಎಷ್ಟು ಓಡಿದೆ ಸರ್? 90,000 ಜೆನ್ಯೂನ್ ರೀಡಿಂಗ್ ಇದೆ ಸರ್. 2012 ಮಾಡಲ್ ಸಿಂಗಲ್ ಓನರ್. 3,70,000 ಹೇಳ್ತಾ ಇದೀನಿ. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ 3,60,000ಗೆ ವೆಹಿಕಲ್ ಡೆಲಿವರಿ. 3,60,000 ರೂಪಾಯಿಗೆ 12 ಮಾಡಲ್, ಅದರಲ್ಲೂ ಡೀಸೆಲ್. ಹೌದು ಸರ್, ಡೀಸೆಲ್ ಸ್ವಿಫ್ಟ್ ಸಿಗುತ್ತೆ ನೋಡಿ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಓಕೆ, ಒಂದು 80% ಇದೆ. ಹಿಂದ್ಗಡೆ ಎಲ್ಲ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಫ್ರಂಟ್ ಒಂದು ಸ್ವಲ್ಪ ಕಡಿಮೆ ಇದೆ. ಆಮೇಲೆ ಟಚ್ ಸ್ಕ್ರೀನ್ ಸಿಸ್ಟಮ್ ಸೋನಿ ಇದೆ. ಇಂಟೀರಿಯರ್ಲಿ ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಗಾಡಿನ ಡೆಫಿನೆಟ್ ಆಗಿ ಬಂದು ಒಂದ್ಸಲ ಬಂದು ವಿಸಿಟ್ ಮಾಡಿ. CA ಸ್ಪೀಡ್ಸ್ ಅಲ್ಲಿ ನಿಮಗೆ ಈ ಗಾಡಿ ಅವೈಲೇಬಲ್ ಇರುತ್ತೆ. 12 ಮಾಡಲ್ ಡೀಸೆಲ್ ಸಿಗ್ತಾ ಇದೆ ನಿಮಗೆ 3,50,000ಕ್ಕೆ. ಇನ್ನೊಂದು ಪೆಟ್ರೋಲ್ ಸ್ವಿಫ್ಟ್ ನೋಡ್ತೀರಿ, ಟೈಪ್ 2 ಶೇಪ್ ಬೇಕಂದ್ರೆ 2017 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಬಟ್ ಗಾಡಿ ನೀಟ್ ಅಂಡ್ ಕ್ಲೀನ್ ಆಗಿದೆ. ಫೈನಲ್ ಟು ಫೈನಲ್ 5,25,000 ಹೇಳ್ತಾರೆ. 5 lakhsಗೆ ವೆಹಿಕಲ್ ಕೊಡ್ತೀನಿ ಸರ್. 5 lakhsಗೆ 17 ಮಾಡಲ್. ಹೌದು ಸರ್, 5 lakhsಗೆ 17 ಮಾಡಲ್ ಗಾಡಿ ಕೊಡ್ತೀನಿ. ಅದರಲ್ಲೂ ನಿಮಗೆ ಸ್ವಿಫ್ಟ್ ಸಿಗ್ತಾ ಇದೆ ನೋಡಿ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಬಾಡಿ ಲೈನ್ ಚೆನ್ನಾಗಿದೆ, ಆಸ್ ಇಟ್ ಈಸ್ ಕಂಡೀಷನ್ ಇದೆ. ಮತ್ತೆ ನಿಮಗೆ ಕ್ಲೀನ್ ಮಾಡಿಕೊಡ್ತಾರೆ. ಧೂಳು ಹಿಡಿದಿದೆ ಅಷ್ಟೇ. ಟೈರ್ ಪ್ರೊಫೈಲ್ ಎಲ್ಲ ಓಕೆ, ಚೆನ್ನಾಗಿದೆ. ಮ್ಯಾಗ್ವಿಲ್ ಬರಲ್ಲ ಇದರಲ್ಲಿ. ಮ್ಯಾಗ್ವಿಲ್ ಬರಲ್ಲ ಸರ್. ಓಕೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಗಾಡಿನ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಗಾಡಿ ಒರಿಜಿನಲ್ ಬಾಡಿ ಲೈನ್ ಇದೆ. ನಿಮಗೆ ಫೈನಲ್ ಟು ಫೈನಲ್ 5 lakhsಗೆ ವೆಹಿಕಲ್ 5 lakhsಗೆ 17 ಮಾಡಲ್ ಶಿಫ್ಟ್ ಆಗುತ್ತೆ ನೋಡಿ. ಸೂಪರ್. ನೆಕ್ಸ್ಟ್ ಸರ್? ಹಾಗೆ ಯಾರಾದರೂ ಸ್ಕೋಡಾ ರ್ಯಾಪಿಡ್ ಅದರಲ್ಲೂ ನ್ಯೂ ಶೇಪ್ ಅಂದ್ರೆ ನ್ಯೂ ಲೋಗೋ ಇರ್ತಕ್ಕಂಥ ವೆಹಿಕಲ್ ಹುಡುಕ್ತಾ ಇದ್ರೆ ನೋಡಿ, ಈ ಗಾಡಿ ಇದೆ ಸರ್. 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ಪೆಟ್ರೋಲ್ ಗಾಡಿ ಇದಾಗಿರುತ್ತೆ. ನಿಮಗೆ ಆಂಬಿಷನ್ ಪ್ಲಸ್ ವೇರಿಯಂಟ್ ಇರುತ್ತೆ. ನಿಮಗೆ ಏರ್ ಬ್ಯಾಗ್, ABS, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಇನ್ಕ್ಲೂಡಿಂಗ್ ಮ್ಯಾಗ್ವಿಲ್ ಬರುತ್ತೆ. ಫೈನಲ್ ಟು ಫೈನಲ್ ನಿಮಗೆ 3,85,000ಗೆ ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಆಗುತ್ತೆ. 14 ಮಾಡಲ್ 3,85,000ಗೆ ಸಿಂಗಲ್ ಓನರ್. ಅದು 14 ಮಾಡಲ್. ಹೌದು. ಓಕೆ, ನಿಮ್ ವಿಡಿಯೋ ಸೇವ್ ಮಾಡ್ಕೊಂಡು ಬನ್ನಿ. 3,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 3,80,000ಕ್ಕೆ 14 ಮಾಡಲ್ ಸಿಂಗಲ್ ಓನರ್. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. 2012 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಫೈನಲ್ ಟು ಫೈನಲ್ 2,60,000 ಗಾಡಿ ಕೊಡ್ತೀನಿ. 2,60,000ಕ್ಕೆ 12 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್, ಅದು ಟಾಪ್ ಎಂಡ್ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. 2,60,000 ಅಷ್ಟೇ. ಟಾಪ್ ಎಂಡ್ ಮಾಡಲ್ ನೋಡಿ.
ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ನೋಡ್ಬೋದು, ಇಂಟೀರಿಯರ್ ಕೂಡ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ಸ್ ಕೂಡ ಪ್ರೀಮಿಯಂ ಆಗಿದೆ. 12 ಮಾಡಲ್ ಸಿಂಗಲ್ ಓನರು, ಜಸ್ಟ್ 2,60,000 ರೂಪಾಯಿಗೆ ಆಗುತ್ತೆ ಈ ಗಾಡಿ. ಹೌದು ಸರ್, 2,60,000. ನೆಕ್ಸ್ಟ್ ಸರ್ ಪುಂಟೋ ಡೀಸೆಲ್ ಗಾಡಿ, ಕಮ್ಮಿ ಬಜೆಟ್ ಅಲ್ಲಿ ಯಾರಾದ್ರೂ ಡೀಸೆಲ್ ಗಾಡಿ ಬೇಕಾ? 2013 ಮಾಡಲ್ ಡೀಸೆಲ್ ಗಾಡಿ ಕೊಡ್ತೀನಿ, ಬರೀ 1,65,000ಕ್ಕೆ. 1,65,000 ರೂಪಾಯಿಗೆ 13 ಮಾಡಲ್ ಡೀಸೆಲ್. ಹೌದು ಸರ್, ಅದರಲ್ಲೂ ಪುಂಟೋ ಡೀಸೆಲ್ ಗಾಡಿ ಬರೀ 1,65,000 ಗಾಡಿ ಕೊಡ್ತೀನಿ. 9-10 ಮಾಡಲೇ ಸಿಗಲ್ಲ ನೋಡಿ, ಅದರಲ್ಲೂ ನೋಡಿ 13 ಮಾಡಲ್ ಡೀಸೆಲ್ ಸಿಗ್ತಾ ಇದೆ ನಿಮಗೆ. ಅದರಲ್ಲೂ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರ್ತಕ್ಕಂಥ ಟೈರ್ ಪ್ರೊಫೈಲು, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಅದರಲ್ಲೂ ಮ್ಯಾನ್ಯುವಲ್ ವೇರಿಯಂಟ್, ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ಟಾಪ್ ಎಂಡ್ ಪುಂಟೋ ಸಿಗುತ್ತೆ ನಿಮಗೆ. ಡಿಫಾಗರ್ ವೈಪರ್ ಎಲ್ಲ ಬಂದ್ಬಿಡುತ್ತೆ ಡೀಸೆಲ್. ಇನ್ನೊಂದು 13 ಮಾಡಲ್ ಇನ್ನೊಂದು ಪುಂಟೋ ಬೇಕಾ? 1,85,000 ಗಾಡಿ ಕೊಡ್ತೀನಿ. 13 ಮಾಡಲ್ ಇನ್ನೊಂದು ಪುಂಟೋ, ಇದು ಕೂಡ ಡೀಸೆಲ್, 1,85,000. ಎರಡು ಗಾಡಿನೂ ಟಾಪ್ ಎಂಡ್ ಗಾಡಿ, ಅಲಾಯ್ ವೀಲ್, ಏರ್ ಬ್ಯಾಗು, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, AC, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಸಿಸ್ಟಮ್ ಎಲ್ಲ ಬರುತ್ತೆ. ಯಾವ ಗಾಡಿ ಆದ್ರೂ ತಗೊಳ್ಳಿ, 1,65,000, 1,85,000. ಓಕೆ, ಸೂಪರ್. ಯಾವ ಗಾಡಿ ತಗೊಂಡ್ರು RC ಟ್ರಾನ್ಸ್ಫರ್ ಕಂಪ್ಲೀಟ್ಲಿ ಫ್ರೀ ಆಗಿ ಮಾಡ್ಕೊಡ್ತೀರಾ? ಓಕೆ, ಸೂಪರ್.